ನಾರಾಯಣ ಯತೀಂದ್ರಾಯ ನಾದಬ್ರಹ್ಮ ರತಾತ್ಮನೆ ನತಭಕ್ತ ಶರಣ್ಯಾಯ ನವತಾಮಿಷ್ಟದಾಯಿನಿ. ಓಂ ನಮೋ ನಾರಾಯಣಾಯ. ಪರಮ ಪಾವನವಾಗಿರುವಂತಹ ಕೈವಾರ ಕ್ಷೇತ್ರವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಈ ಕ್ಷೇತ್ರ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕೊಡುವಂತಹ ಪರಮ ಪಾವನವಾದ ಪುಣ್ಯಕ್ಷೇತ್ರ. ಈ ಕ್ಷೇತ್ರ ಇಷ್ಟೊಂದು ಪ್ರಸಿದ್ಧಿಗೆ ಬರಬೇಕಾದರೆ ಮುಖ್ಯ ಕಾರಣರಾಗಿರುವಂತಹ ಮಹನೀಯರು ಈಗಾಗಲೇ ಲೋಕಪ್ರಥಿತವಾಗಿರುವಂತಹ ಕಾಲಜ್ಞಾನದ ಭವಿಷ್ಯವಾಣಿಯನ್ನು ಬರೆದ ಶ್ರೀ ಯೋಗಿನಾರಾಯಣರು. ಅವರನ್ನು ಶ್ರೀ ಯೋಗಿನಾರಾಯಣ ಯತೀಂದ್ರರು, ನಾರಾಯಣ ತಾತಯ್ಯ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಈ ಮಹನೀಯರು 1726ರಿಂದ 1836ರವರೆಗೆ 110 ವರ್ಷಗಳ ಕಾಲ ದೀರ್ಘಾವಧಿಯ ಜೀವಂತ ಸಮಾಧಿ ಪ್ರವೇಶ ಮಾಡಿರುವಂತಹ ಗದ್ದುಗೆಯ ಬೃಂದಾವನ ಕೈವಾರ ಕ್ಷೇತ್ರದಲ್ಲಿದೆ. ತ್ರಿಕಾಲಾರ್ಚನೆ ಅಲ್ಲಿ ನಡೀತಾ ಇದೆ. ಅವರು ಬರೆದಿರುವಂತಹ ಗ್ರಂಥಗಳು ಮತ್ತು ಕಾಲಜ್ಞಾನ ಈ ದಿನ ವಿಶ್ವದ ಗಮನವನ್ನು ಸೆಳೆದಿದೆ. ಶ್ರೀ ಯೋಗಿನಾರಾಯಣರ ಅನುಗ್ರಹ ಪಡೆಯೋಣ. ಒಮ್ಮೆಯಾದರೂ ಕೈವಾರಕ್ಕೆ ಹೋಗೋಣ. ಆ ಸದ್ಗುರುವನ್ನ ಧ್ಯಾನ ಮಾಡಿ ದರ್ಶನ ಮಾಡಿ ಧನ್ಯರಾಗೋಣ. ಶ್ರೀ ಗಣನಾಥುನಿ ಶಾರದಾ ಸತ್ಕೌಲ, ಶ್ರೀ ಗಣನಾಥುನಿ ಶಾರದಾ ಸತ್ಕೌಲ, సహజ యోగి మునులను సురులం సహజ యోగి మునులం సురులం దేవ బ్రాహ్మణ ధన్యుని సకలంతర్యామి హరిని చాల భజింతు, హరిని చాల ಆತ್ಮಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ, ಬಲವಂತವಾದ ಭವ ಹರ ಮಾಡೋ ನಾಮ. ಆತ್ಮಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ, ಬಲವಂತವಾದ ಭವ ಹರ ಮಾಡೋ ನಾಮ. ಆತ್ಮಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ. ಘೋರ ಪಾತಕ ಅಜಾಮಿಳನ ಸಲಹಿದ ನಾಮ, ವಾಲ್ಮೀಕಿ ಮುನಿಗೆ ವರ ಕೊಟ್ಟ ನಾಮ. ಘೋರ ಪಾತಕ ಅಜಾಮಿಳನ ಸಲಹಿದ ನಾಮ, ವಾಲ್ಮೀಕಿ ಮುನಿಗೆ ವರ ಕೊಟ್ಟ ನಾಮ. ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ, ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ. ದ್ರೌಪದಿಯ ಮಾನಭಂಗ ಕಾಯ್ದ ನಾಮ. ಆತ್ಮಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ. ರಕ್ಕಸನ ಅನುಜನಿಗೆ ಪಟ್ಟ ಕಟ್ಟಿದ ನಾಮ, ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ. ರಕ್ಕಸನ ಅನುಜನಿಗೆ ಪಟ್ಟ ಕಟ್ಟಿದ ನಾಮ, ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ. ಅಜಸುರಾದಿಗಳು ಅನುದಿನವೂ ಜಪಿಸುವ ನಾಮ, ಅಜಸುರಾದಿಗಳು ಅನುದಿನವೂ ಜಪಿಸುವ ನಾಮ.
ಗಜವ ಪಾಲಿಸಿದ ಜಗದೀಶ್ವರನ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಬಲವಂತವಾದ ಭವ ಹರ ಮಾಡು ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಅಂತಕನ ದೂತರನು ಪಡೆದು ಓಡಿಸೋ ನಾಮ ಆಂಜನೇಯನಿಗೆ ಆಧಾರ ನಾಮ ಅಂತಕನ ದೂತರನು ಪಡೆದು ಓಡಿಸೋ ನಾಮ ಆಂಜನೇಯನಿಗೆ ಆಧಾರ ನಾಮ ಅವಸಾನ ಕಾಲಕ್ಕೆ ಹಾದಿ ತೋರುವ ನಾಮ ಅವಸಾನ ಕಾಲಕ್ಕೆ ಹಾದಿ ತೋರುವ ನಾಮ ನಂಬಿರೋ ಅಮರ ನಾರಾಯಣ ಸ್ವಾಮಿಯ ನಾಮ ಅವಸಾನ ಕಾಲಕ್ಕೆ ಹಾದಿ ತೋರುವ ನಾಮ ನಂಬಿರೋ ಅಮರ ನಾರಾಯಣ ಸ್ವಾಮಿಯ ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಬಲವಂತವಾದ ಭವ ಹರ ಮಾಡು ನಾಮ ಆತ್ಮ ಧ್ಯಾನಿಸು ಮನುಜ ಹರಿಪುಣ್ಯ ನಾಮ ಪುಣ್ಯನಾಮ ಹರಿಪುಣ್ಯನಾಮ. ಮಾನವ ಜನ್ಮವು ಬಹಳ ಪವಿತ್ರವಾಗಿರ್ತಕ್ಕಂಥ 84 ಲಕ್ಷ ಜಾತಿ ಜೀವರಾಶಿಗಳಲ್ಲಿ ಮಾನವ ಜನ್ಮವು ಬಹಳ ಶ್ರೇಯಸ್ಕರವಾಗಿರ್ತಕ್ಕಂತಹ ಈ ಪವಿತ್ರವಾದಂತಹ ಮಾನವ ಜನ್ಮದಲ್ಲಿ ಮಾನವನು ಮಾಧವತ್ವವನ್ನು ಹೊಂದಬೇಕಾದರೆ ಸದ್ಗುರುವಿನ ಅನುಗ್ರಹ ಬೇಕು. ಆ ಗುರುವಿನ ಅನುಗ್ರಹ ಇಲ್ಲದೆ ಹೋದರೆ ಮಾನವನು ಮಾಧವತ್ವವನ್ನು ಹೊಂದಲು ಸಾಧ್ಯವೇ ಇಲ್ಲ. ತಾತಯ್ಯನವರು ಒಂದು ಕಡೆ ಹೇಳ್ತಾರೆ, ಸರಸುಡುಗಾವಲೆ ವಿರಸಮು ವಿಡವಲೆ ಸರ್ವಮು ತಾನನಿ ತಿಳಿಯವಲೆನ್. ಸರ್ವಮು ತಾನನಿ ತಿಳಿಸೇಟಂದುಕು ಗುರು ಉಪದೇಶము కలుగవలెన్. గురు ఉపదేశము కలిగేటందుకు నిలకడగా మది నిలుపవలెన్. నిలుకడగా మది నిలుపేటందుకు పూర్వపుణ్యము ఉండవలెన్. ಪೂರ್ವ ಪುಣ್ಯ ಇದ್ದರೆ ಆ ಪೂರ್ವ ಪುಣ್ಯದಿಂದ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತದೆ. ಯಾವಾಗ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತದೋ ಪರಮಾತ್ಮನ ಮೇಲೆ, ಆಗ ಗುರುವಿನ ಉಪದೇಶವಾಗುತ್ತದೆ. ಯಾವಾಗ ಗುರುವಿನ ಉಪದೇಶವಾಗುತ್ತದೋ ಆಗ ಸಕಲವೂ ತಾನೇ, ಸಕಲ ಜೀವರಾಶಿಗಳಲ್ಲೂ ತಾನೇ ಇದ್ದೀನಿ, ಎಲ್ಲವೂ ನಾನೇ ಎಂಬತಕ್ಕಂತಹ ಅರಿವಾಗುತ್ತದೆ. ಅದೇ ಸರಸುಡುಗಾವಲೆ ವಿರಸಮು ವಿಡವಲೆ ಸರ್ವಮೂ ತಾನನಿ ತಿಳಿಯವಲೆನ್. ಅಣು ರೇಣು ತೃಣ ಕಾಷ್ಟದಲ್ಲೂ ಕೂಡ, ಆ ಇರುವೆಯಲ್ಲೂ ಕೂಡ, ಹಾವಿನಲ್ಲೂ ಕೂಡ, ಈ ಹುಲಿಯಲ್ಲೂ ಕೂಡ, ಸಿಂಹದಲ್ಲೂ ಕೂಡ, ಸಕಲ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಸಕಲ ಜೀವರಾಶಿಗಳಲ್ಲಿ ತಾನೇ ಇದ್ದೀನಿ ಎಂಬತಕ್ಕಂಥ ಅರಿವು ಆ ಗುರುವಿನ ಉಪದೇಶವಾದ ನಂತರ ಆಗುತ್ತೆ. ಅಂತಹ ಗುರುವಿನ ಉಪದೇಶವನ್ನು ಮಾಡಿಕೊಂಡಂತಹ ಆ ಮಾನವನು, ಆ ಮಾನವನ ಜೀವನ ಜನ್ಮ ಸಾರ್ಥಕ್ಯವಾಗುತ್ತದೆ. ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಕಾಲಜ್ಞಾನವನ್ನು ಪಾಶ್ಚಾತ್ಯರಾಗಿರತಕ್ಕಂತಹ ನಾಸ್ಟ್ರಡಾಮಸ್, ಭಾರತ ದೇಶದ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ವಿವರಿಸಿದ್ದಾರೆ. ಕಾಲಜ್ಞಾನವನ್ನು ವಿವರಿಸಬೇಕಾದರೆ ಅಂತಃಚಕ್ಷುಗಳು ಬೇಕು, ದೈವಿ ಶಕ್ತಿ ಇರಬೇಕು, ಅವರು ಸಿದ್ಧ ಪುರುಷರಾಗಿರಬೇಕು, ಯೋಗಿಗಳಾಗಿರಬೇಕು. ತಾತಯ್ಯನವರು ಆ ಯೋಗಿಯ ಲಕ್ಷಣಗಳನ್ನು ಈ ರೀತಿಯಾಗಿ ವಿವರಿಸುತ್ತಾರೆ. ಕನುಗುಡ್ಡ ಕನುರೆಪ್ಪ ಕದಲನೀಯಕ
ఒక జామ నిలిపిన చాలు వాడు యోగి. కనుగుడ్డ కనురెప్ప కదలనీయక ఒక జామ నిలిపిన చాలు వాడు యోగి. ఎక్కుచూ దిగుచున్న వాయువుల్ ఒక్క దినము లెక్కబెట్టిన చాలు వాడు యోగి. నిదుర మేల్కొని లేచి నిదుర వచ్చిన జాడ, నిదుర మేల్కొని లేచి నిదుర వచ్చిన జాడ తెలిసి చూచిన చాలు వాడు యోగి. ఇన్ని గుణములు గల్గిన విజ్ఞానపరుడు వాడు ಯೋಗೀಶ್ವರುಂಡನవచ్చు ವಸುಧಲೋನ. ಅಂದರೆ ಕಣ್ಣಿನ ಗುಡ್ಡೆಯನ್ನು ಅಲುಗಾಡಿಸದೆ ರೆಪ್ಪೆಯನ್ನು ಹಾಕದೆ ಯಾರು 3 ಗಂಟೆಗಳಷ್ಟು ಕಾಲ ಇರುತ್ತಾರೋ ಅವರು ಯೋಗಿ. ಇದು ಪ್ರಾಥಮಿಕ ಹಂತವನ್ನು ತಾತಯ್ಯನವರು ಹೇಳಿಕೊಂಡು ಬರ್ತಾರೆ. ಇನ್ನು ಎರಡನೆಯ ಹಂತ, ఎక్కుచూ దిగుచున్న వాయువుల్ ఒక దినము లెక్కబెట్టిన చాలు వాడు ಯೋಗಿ. ಅಂದ್ರೆ ಉಚ್ಛ್ವಾಸ ನಿಶ್ವಾಸಗಳನ್ನ ಎಣಿಕೆ ಮಾಡಿಕೊಂಡು ಯಾರು ಇರುತ್ತಾರೋ, ಅಂದ್ರೆ 24 ಗಂಟೆಗಳಷ್ಟು ಕಾಲ ಯಾರು 21,600 ಸಾರಿ ಎಣಿಕೆ ಮಾಡಿಕೊಂಡು ಇರುತ್ತಾರೋ ಅವರು ಯೋಗಿ. ಇನ್ನು ತಾತಯ್ಯನವರು ಆ 3ನೆಯ ಹಂತವನ್ನ ವಿವರಣೆ ಮಾಡಿಕೊಡ್ತಾರೆ. ನಿದುರ ಮೇಲ್ಕೊನಿ లేచి ನಿದುರ వచ్చిನ ಜಾಡ తెలిసి చూచిన చాಲು ವಾಡು ಯೋಗಿ. ನಿದ್ದೆಯಿಂದೆದ್ದು ಕುಳಿತು ಸ್ಥೂಲ ಸೂಕ್ಷ್ಮ ಕಾಯ ಮಹಾಕಾಯಗಳಿಂದ ನಮಗೆ ನಿದ್ದೆ ಯಾವ ರೀತಿ ಬಂತು ಅಂತ ಅದರ ಕಡೆ ಗಮನವಿಟ್ಟು ಅದನ್ನು ಅರಿಯತಕ್ಕಂಥವನು ಯೋಗಿ. ಹೆಚ್ಚೈನ ಅತಿಯಾಗಿರತಕ್ಕಂತಹ ಪ್ರಪಂಚದಲ್ಲಿ ವ್ಯಾಮೋಹಕ್ಕೆ ಒಳಪಟ್ಟಿರತಕ್ಕಂತಹ ಎಲ್ಲ ವಸ್ತುಗಳ ಮೇಲೆ ಆಸೆ ಬಿಟ್ಟರೆ ಸಾಕು ಅವನು ಯೋಗಿ. ಅಂದರೆ ಹೆಣ್ಣು ಹೊನ್ನು ಮಣ್ಣನ್ನು ಆ ಬಿಟ್ಟಂತವನು, ಎಲ್ಲ ಆಸೆಗಳನ್ನು ಕೂಡ ತೊರೆದಿರತಕ್ಕಂತಹವನು. 3, 5, 6, 8 ತೊರೆದು 3, 5, 6, ಆ 8 ಯಾರು ತೊರೆದಿರ್ತಾನೋ ಅವನು ಯೋಗಿ ಅಂತ ತಾತಯ್ಯನವರು ಈ ರೀತಿಯಾಗಿ ಆ ಯೋಗಿಯ ಲಕ್ಷಣಗಳನ್ನು ಒಂದರ ಮೇಲೊಂದರ ಹಂತದಂತೆ ಹೇಳಿಕೊಂಡು ಬರುತ್ತಾರೆ. ಇನ್ನು ಯೋಗಿ ಅಂದರೆ ಏನು? ಯಾರು ತನ್ನ ಹಿಂಬದಿಯ ತಲೆಯನ್ನು, ಬೆನ್ನನ್ನು, ತನ್ನ ಕಿವಿಗಳನ್ನು ಯಾರು ನೋಡುತ್ತಾರೋ ಅವರು ಯೋಗಿ. ನಾವು ಕನ್ನಡಿಯಲ್ಲಿ ನಿಂತು ನೋಡಬಹುದು, ನಮ್ಮ ತಲೆಯನ್ನ ನೋಡಬಹುದು ಕನ್ನಡಿಯಿಂದ. ಆದರೆ ಹಾಗಲ್ಲ, ಅವರು ಹೇಳ್ತಕ್ಕಂತಹದ್ದು ಪರಕಾಯ ಪ್ರವೇಶದ ವಿದ್ಯೆ. ಆ ಪರಕಾಯ ಪ್ರವೇಶ ವಿದ್ಯೆಯಿಂದ ಹಿಂಬದಿಯಿಂದ ಬಂದು ಯಾರು ಆ ಬೆನ್ನನ್ನ, ಕಿವಿಯನ್ನ, ತಲೆಯನ್ನ ನೋಡ್ತಾರೋ ಅವರು ಯೋಗಿ ಅಂತ ತಾತಯ್ಯನವರು ಹೇಳ್ತಾರೆ. ಇನ್ನು ಆ ಯೋಗಿಯ ಲಕ್ಷಣಗಳನ್ನು ಮುಂದುವರಿಸಿಕೊಂಡು ತಾತಯ್ಯನವರು ಹೇಳ್ತಾರೆ, ನಮ್ಮ ಶರೀರದಲ್ಲಿ ಒಂದು ತಂತಿ ಇದೆ. ಆ ತಂತಿ ಎಷ್ಟು ಗಾತ್ರ ಇದೆ ಅಂದರೆ ಕೂದಲಿನ ಎಳೆಯಷ್ಟಿದೆ. ಆ ಕೂದಲಿನ ಎಳೆಯಷ್ಟಿರುವ ಆ ತಂತಿಯನ್ನು ಎಳೆದೂ ನೋಡಿದಾಗ ಅದು ಭೂಮಿ ಮತ್ತು ಆಕಾಶಕ್ಕೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಆ ತಂತಿ ಇದೆ. ಆ ತಂತಿಯಲ್ಲಿ ಪ್ರಣವವನ್ನು ನಡೆಸಿರುವುದನ್ನು ನಾನು ಕಂಡೆ ಅಂತ ಹೇಳ್ತಾರೆ. ಅಂದ್ರೆ ಆ ತಂತಿಯಲ್ಲಿ ಪ್ರಣವವನ್ನು ನಡೆಸಿದಾಗ ಯಮಧರ್ಮರಾಜನ ಆ ಯಮಪಾಶಕ್ಕೆ ಸಿಗುವುದಾದರೂ ಹೇಗೆ? ಅದಕ್ಕೆ ತಾತಯ್ಯನವರು ಹೇಳುದು, ದಂಡ ಧರುಡು ಮಮು ದಂಡಿಂಪವೆರುಚುನು ಇಕ ಎವ್ವರಿಗೆ ಮೇಮು ವೆರವಮುರ. ಅಂದ್ರೆ ಯಮಧರ್ಮರಾಜನೇ ನಮ್ಮನ್ನು ಶಿಕ್ಷಿಸುವುದಕ್ಕೋಸ್ಕರ, ಯಮಪಾಶ ಹಾಕುವುದಕ್ಕೋಸ್ಕರ ಭಯಪಡುವಾಗ ನಾನಿನ್ನಾರಿಗೆ ಭಯಪಡಲಿ ಅಂತ ತಾತಯ್ಯನವರು ಹೇಳ್ತಾರೆ. ಕೊದವಲನ್ನಿ ತೀರೆ ಮಾಕು ಇದೇ ಕಡಜನ್ಮ ಎಂದು ಹೇಳ್ತಾರೆ. ತಾತಯ್ಯನವರು ಇಂಥ ಕೃತ ತ್ರೇತ ದ್ವಾಪರ ಕಲಿ ಇಂಥ ಯುಗಗಳು, ಅದೆಷ್ಟೇ ಯುಗಗಳು ಬರಲಿ,
ಯುಗములు ఎన్నైన ఇతర జన్మము లేదు ఉండుపోరా ಅಂತ ಹೇಳ್ತಾರೆ. ಅಂದರೆ ಯೋಗಿಗೆ ಹುಟ್ಟು ಸಾವುಗಳಿಲ್ಲ. ಯೋಗಿ ಹುಟ್ಟು ಸಾವುಗಳನ್ನು ಗೆದ್ದಿರತಕ್ಕಂಥವನು. ಇನ್ನು ಸಾಯುವುದೇ ಇಲ್ಲ ಅಂದ ಮೇಲೆ ಹುಟ್ಟುವುದಾದರೂ ಹೇಗೆ? ಚಚ್ಚಿ ಚಾವನಿ ಗುರುಡು ಸರ್ವಜ್ಞುಡ ಘನುಡು ಮುಚ್ಚು ಗುರುವುಲಕ್ಕೆಲ್ಲ ಒಚ್ಚು ಯಮಬಾಧ ಅಂತ ಹೇಳ್ತಾರೆ. ಇಂತಹ ಸದ್ಗುರು ತಾತಯ್ಯನವರು. ತಾತಯ್ಯನವರು ಯೋಗ ಪುರುಷರು, ಸಿದ್ಧ ಪುರುಷರು. ಪರಮಾತ್ಮನೇ ಬಾಲಕನ ವೇಷಧಾರಿಯಾಗಿ ಬಂದು ಅವರಿಗೆ ಗುರೂಪದೇಶವನ್ನು ಮಾಡಿರುತ್ತಾರೆ. ಪರಮಾತ್ಮನು ಮಾಡಿದ ಗುರೂಪದೇಶದಿಂದ ಅವರು ಘೋರವಾಗಿರತಕ್ಕಂತಹ ತಪಸ್ಸನ್ನು ಆಚರಿಸಿ ಸಿದ್ಧಪುರುಷರಾಗಿದ್ದಾರೆ. ಅಂತಹ ಸಿದ್ಧಪುರುಷರು ಎಂತಹ ಪುಣ್ಯ ಭೂಮಿಯಲ್ಲಿ ಜನಿಸಿದ್ದಾರೆ ಎಂಬತಕ್ಕಂತಹದ್ದನ್ನ, ಆ ಪುಣ್ಯ ಭೂಮಿಯನ್ನ ಎಲ್ಲಿ ಜನಿಸಿದ್ದಾರೆ ಎಂಬತಕ್ಕಂತಹದ್ದನ್ನ ನಾವು ಆ ಸ್ಥಳ ಮಹಾತ್ಮೆಯನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಕೊಂಡ ಕೊಂಡ కొండ ప్రతిలేని కైవరము కొండ 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 ప్రతిలేని కైవరము కొండ దిక్కు దిక్కుల ప్రజలు రాండా వేడుకతో మీరు ఎక్కండ కన్నికల పూజ చేయండ బకుడున్న గుండు చూడండ భీమలింగేశ్వర స్వామిని నిండా భీమలింగేశ్వర స్వామిని నిండా భక్తితో వేడుకోండ పశ్చిమ ద్వారమున పోండ పశ్చిమ ద్వారమున పోండ అమరనారాయణ స్వామిని నమ్ముకోండ ఆ కొండ ಪ್ರತಿಲೇನಿ ಕೈವರಮು ಕೊಂಡ ಅಂದರೆ ಈ ಕೈವರ ಬೆಟ್ಟಕ್ಕೆ ಪ್ರತಿಯೇ ಇಲ್ಲ ಎನ್ನುತ್ತಾರೆ. ಏಕೆ? ಹಿಮವತ್ ಪರ್ವತಗಳಿಲ್ಲವೇ? ಮಲಯಾದ್ರಿ ಪರ್ವತಗಳಿಲ್ವೇ? ವಿಂಧ್ಯ ಪರ್ವತಗಳಿಲ್ಲವೇ? ಕೈವರ ಬೆಟ್ಟ ಅಷ್ಟೊಂದು ಪವಿತ್ರತೆಯನ್ನ ಹೇಗೆ ಪಡೆದಿದೆ? ಇದಕ್ಕೆ ಪ್ರತಿಯೇ ಇಲ್ಲ ಎಂದು ಮಹಾತ್ಮರು ಏಕೆ ಹೇಳಿದ್ದಾರೆ ಅಂದರೆ, ಈ ಕೈವರ ಪ್ರಾಂತ್ಯದ, ಆ ಬೆಟ್ಟದ ಪ್ರಾಂತ್ಯದ ಆ ತಪ್ಪಲು ಪ್ರದೇಶಗಳಲ್ಲಿ ಅನೇಕ ಸ್ವಯಂ ಉದ್ಭವ ಮೂರ್ತಿಗಳು ಇವೆ. ಸ್ವಯಂ ಉದ್ಭವ ಮೂರ್ತಿಗಳಾಗಿರತಕ್ಕಂತಹ ಯೋಗಾನರಸಿಂಹಸ್ವಾಮಿ ಅಲ್ಲಿ ನೆಲೆಸಿದ್ದಾರೆ. ಸ್ವಯಂ ಉದ್ಭವ ಮೂರ್ತಿಯಾಗಿರತಕ್ಕಂತಹ ತಿರುಪಳ್ಳಿ ರಾಯಸ್ವಾಮಿ ಅಲ್ಲಿ ನೆಲೆಸಿದ್ದಾರೆ. ಸ್ವಯಂ ಉದ್ಭವ ಮೂರ್ತಿಯಾಗಿರತಕ್ಕಂತಹ ಗವಿ ಚನ್ನರಾಯಸ್ವಾಮಿ ಅಲ್ಲಿಯೇ ನೆಲೆಸಿದ್ದಾರೆ. ಹಾಗೂ ಆಲಂಬಗಿರಿಯ ಕಲ್ಕಿ ಲಕ್ಷ್ಮೀ ವೆಂಕಟ ರಮಣಸ್ವಾಮಿ, ಇಂತಹ ಪರಮ ಪವಿತ್ರವಾಗಿರತಕ್ಕಂತಹ ಉದ್ಭವ ಮೂರ್ತಿಗಳು ನೆಲೆಗೊಂಡಿರುವುದರಿಂದ ಈ ಬೆಟ್ಟಕ್ಕೆ ಪ್ರತಿಯೇ ಇಲ್ಲ ಎಂದು ತಾತಯ್ಯನವರು ತಿಳಿಸುತ್ತಾರೆ. ಅಷ್ಟೇ ಅಲ್ಲದೆ ಕೃತಯುಗದಲ್ಲಿ ಈ ಕೈವರ ಬಹಳ ಮಹಾತ್ಮೆಯನ್ನು ಪಡೆದಿದೆ. ಹೇಗೆ? ಕೃತಯುಗದಲ್ಲಿ ವೃತ್ರಾಸುರ ಎಂಬ ಭಯಂಕರ ರಾಕ್ಷಸನನ್ನು ಅಮರೇಂದ್ರನು ಆ ದದೀಚಿಯ ಬೆನ್ನು ಮೂಳೆಯನ್ನು ಪಡೆದು ವೃತ್ರಾಸುರನನ್ನ ಸಂಹಾರ ಮಾಡುತ್ತಾನೆ. ವೃತ್ರಾಸುರನನ್ನು ಸಂಹಾರ ಮಾಡಿದಾಗ ಆ ದೋಷ ಪರಿಹಾರ ಆಗಬೇಕು, ದೋಷ ಬಂದಿದೆಯೇನೋ ಎಂದು ಗ್ರಹಿಸಿ ಋಷಿಮುನಿಗಳ ಆದೇಶದಂತೆ ಶ್ರೀ ಅಮರನಾರಾಯಣ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ತನ್ನ ದೋಷವನ್ನ ಪರಿಹಾರವನ್ನಾಗಿ ಮಾಡಿಕೊಳ್ಳುತ್ತಾನೆ. ಆ ಪ್ರತಿಷ್ಠಾಪನೆ ಮಾಡತಕ್ಕಂಥ ಆ ಸುಸಮಯದಲ್ಲಿ ಸೂರ್ಯ ಭಗವಾನನು ಕ್ಷಣ ಕಾಲ ತನ್ನ
ರಥಚಕ್ರವನ್ನ ನಿಲ್ಲಿಸಿ ಪೂಜಾ ಕೈಂಕರ್ಯದಲ್ಲಿ ತನ್ನ ಮನಸ್ಸನ್ನ ಲೀನ ಮಾಡಿದಾಗ ಸೂರ್ಯನ ಚಕ್ರದ ಅಂದ್ರೆ ಏಕಚಕ್ರದ ನೆರಳು ಈ ಭೂಪ್ರದೇಶದ ಮೇಲೆ ಬಿದ್ದುದರಿಂದ, ಈ ಕೈವರ ಭೂಪ್ರದೇಶದ ಮೇಲೆ ಬಿದ್ದುದರಿಂದ, ಆ ಏಕಚಕ್ರದ ನೆರಳು ಬಿದ್ದುದರಿಂದ ಏಕಚಕ್ರಪುರ ಎಂದು ಹೆಸರು ಬರುತ್ತದೆ ಕೈವರ ಕ್ಷೇತ್ರಕ್ಕೆ. ಏಕೆಂದರೆ ಸೂರ್ಯನ ಪುತ್ರಿಯಾಗಿರ್ತಕ್ಕಂತಹ ಯಮುನಾದೇವಿಯು ಕೂಡ ಪೂಜಾ ಕೈಂಕರ್ಯದಲ್ಲಿ ನಿರತಳಾಗಿರುತ್ತಾಳೆ. ಇದು ಕೃತಯುಗದ ಕಥೆ. ಶ್ರೀ ಅಮರನಾರಾಯಣ ಸ್ವಾಮಿ ಕೃತಯುಗದಿಂದಲೂ ಕೂಡ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಬರತಕ್ಕಂತಹ ಕಾಮಧೇನು ಆಗಿದ್ದಾನೆ. ಇನ್ನು ತ್ರೇತಾಯುಗಕ್ಕೆ ಬರೋಣವೆಂದರೆ, ರಾಮ ಲಕ್ಷ್ಮಣ ಸೀತೆ ದಂಡಕಾರಣ್ಯವಾಗಿರತಕ್ಕಂತಹ ಈ ಭೂಪ್ರದೇಶದಲ್ಲಿ ಸಂಚಾರ ಮಾಡಿ ಆ ಬೆಟ್ಟದ ಮೇಲೇರಿದಾಗ ಆ ಸೀತಾಮಾತೆಗೆ ದಾಹ ಉಂಟಾಗಿ ಲಕ್ಷ್ಮಣ ದಾಹ ಎಂದು ಲಕ್ಷ್ಮಣ ಮೂರ್ತಿಯನ್ನು ಕೇಳಿಕೊಂಡಾಗ ಅಲ್ಲೆಲ್ಲಿಯೂ ನೀರಿಲ್ಲವಾದುದರಿಂದ ಆ ಲಕ್ಷ್ಮಣ ಮೂರ್ತಿಯು ತನ್ನ ಬಾಣವನ್ನು ಪ್ರಯೋಗ ಮಾಡಿ ಬಂಡೆಯನ್ನು ಸೀಳಿ ಆ ಬಂಡೆಯಿಂದ ಬಂದಂತಹ ತೀರ್ಥವನ್ನ ಆ ಸೀತಾಮಾತೆಗೆ ಸಮರ್ಪಣೆ ಮಾಡ್ತಾನೆ. ಬಹಳ ಪವಿತ್ರವಾಗಿರ್ತಕ್ಕಂತಹ ಆ ತೀರ್ಥ ಇಂದಿಗೂ ಕೂಡ ಅದು ಲಕ್ಷ್ಮಣ ತೀರ್ಥ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಅಲ್ಲಿಯೇ ಕನ್ನಿಕೆಯರಿದ್ದಾರೆ, ಅಂದ್ರೆ ಪತಿವ್ರತ ನಾರಿಯರು ಅಲ್ಲಿದ್ದಾರೆ. ಕನ್ನಿಕಲ ಪೂಜೆ ಸೇಯಂಡ ಅಂತಾರೆ. ಆ ಕನ್ನಿಕೆಯರು ನೆಲೆಸಿದ್ದಾರೆ. ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯ ಭೂಮಿ ಅದು ತ್ರೇತಾಯುಗದಲ್ಲಿ ನಡೆದಿರ್ತಕ್ಕಂತಹದ್ದು. ಇನ್ನು ದ್ವಾಪರ ಯುಗಕ್ಕೆ ಬರೋಣವೆಂದರೆ, ಲಾಕ್ಷಾಗೃಹದಿಂದ ತಪ್ಪಿಸಿಕೊಂಡಂತಹ ಪಂಚಪಾಂಡವರು ಅಂದರೆ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದು ತಾಯಿಯಾದಂತಹ ಕುಂತಿಯ ಜೊತೆ ಎಲ್ಲಿ ಇರಬೇಕು? ದುಷ್ಟರಾಗಿರ್ತಕ್ಕಂತಹ ಈ ದುರ್ಯೋಧನಾದಿಗಳಿಗೆ ಅವರ ಕಣ್ಣಿಗೆ ಕಾಣಿಸಬಾರದು, ಅವರೇನಾದ್ರೂ ತೊಂದರೆ ಮಾಡ್ತಾರೆ ಎಂಬತಕ್ಕಂತಹ ಭಯದಿಂದ ದಕ್ಷಿಣ ಪ್ರಾಂತ್ಯಕ್ಕೆ ಬಂದು ಕೈವರ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾರೆ. ಯಾವ ರೀತಿ ಅಂದರೆ, ಅವರು ಬ್ರಾಹ್ಮಣ ವೇಷಧಾರಿಗಳಾಗಿ ಇದ್ದಾರೆ. ಬ್ರಾಹ್ಮಣ ವೇಷಧಾರಿಗಳಾಗಿ ಬಂದು ಆ ಬ್ರಾಹ್ಮಣರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಕೈವರ ಕ್ಷೇತ್ರದ ಅಗ್ರಹಾರದಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಈ ಕುಂತಿ ಮಾತೆಯನ್ನು ಮತ್ತು ಪಂಚ ಪಾಂಡವರನ್ನು ಆಧರಿಸಿದೆ. ಅವರ ಮನೆಯಲ್ಲಿಯೇ ಆಶ್ರಯ ಪಡೆಯುತ್ತಿದ್ದಾರೆ. ಆದರೆ ಆ ಕೈವರ ಕ್ಷೇತ್ರದಲ್ಲಿ ಆಗಿನ ಕಾಲದಲ್ಲಿ ಬಕಾಸುರನೆಂಬ ದುಷ್ಟ ರಾಕ್ಷಸ ನೆಲೆಗೊಂಡಿದ್ದಾನೆ. ಆ ಬೆಟ್ಟದ ಮೇಲಿದ್ದಾನೆ. ಒಂದೇ ಸಾರಿ ಇಡೀ ಕೈವರವನ್ನು ನಾಶ ಮಾಡಲು ಹೊರಟಿದ್ದ ಆ ಬಕಾಸುರನಲ್ಲಿ ಗ್ರಾಮದ ಹಿರಿಯರು ಒಂದು ವಂತಿಗೆ ಮಾಡಿಕೊಂಡಿದ್ದಾರೆ, ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಏನು ಆ ಒಪ್ಪಂದ? ಒಂದು ಜೊತೆ ಎಮ್ಮೆ ಹೋತುಗಳ ಜೊತೆ, ಭಕ್ಷ್ಯ ಭೋಜನಗಳ ಜೊತೆ ಒಂದು ಮನೆಯಿಂದ ಒಬ್ಬ ಮನುಷ್ಯ ಆ ಬಕಾಸುರನಲ್ಲಿ ಆಹಾರಕ್ಕಾಗಿ ಹೊರಡುವುದು, ಅವನಿಗೆ ಆಹಾರಕ್ಕಾಗಿ ಅವನಿಗೆ ಸಮರ್ಪಣೆ ಮಾಡಿಕೊಳ್ಳುವುದು. ಇದು ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ವಂತಿಗೆಯ ಪ್ರಕಾರ ಈ ರೀತಿ ಆ ಕಾಲದಲ್ಲಿ ಕೈವರ ಕ್ಷೇತ್ರದಲ್ಲಿ ನಡೆಯುತ್ತಿರಬೇಕಾದರೆ, ಆ ವಂತಿಗೆಯ ಪ್ರಕಾರ ಬಂದಂತಹ ವಂತಿಗೆ ಆ ಬ್ರಾಹ್ಮಣರ ಕುಟುಂಬಕ್ಕೆ ಬಂದಿದೆ. ಬ್ರಾಹ್ಮಣರ ಕುಟುಂಬಕ್ಕೆ ವಂತಿಗೆ ಬಂದಾಗ ಆ ಬ್ರಾಹ್ಮಣ ಕುಟುಂಬ ದಿಗ್ಭ್ರಾಂತರಾಗಿದ್ದಾರೆ. ಆ ಕುಟುಂಬದವರು, ಆ ಕುಟುಂಬದಲ್ಲಿ ಇರತಕ್ಕಂತಹದ್ದು ತಂದೆ, ತಾಯಿ ಮತ್ತು ಏಕೈಕ ಪುತ್ರ. ಆ ಬಕಾಸುರನ ಆಹಾರಕ್ಕಾಗಿ ನಾನು ಹೋಗ್ತೇನೆ ಅಂತ ತಂದೆ, ನೀನು ಬೇಡ ನಾನು ಹೋಗ್ತೇನೆ ಅಂತ ತಾಯಿ. ತಂದೆ ತಾಯಿಗಳಾದಂತಹ ನೀವು ಯಾರು ಹೋಗಬೇಡಿ, ನಾನು ಹೋಗ್ತೇನೆ ಅವರ ಆಹಾರಕ್ಕಾಗಿ ಅಂತ ಆ ಮಗ. ಈ ರೀತಿಯಾಗಿ ಮೂರು ಜನರು ನಾನು 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 ಎಂದು ಹೊರಡಲು ಸಿದ್ಧರಾಗ್ತಾ ಇದ್ದಾರೆ. ಆ ಮನೆಯಲ್ಲಿಯೇ ಆಶ್ರಯ ಪಡೆಯುತ್ತಿದ್ದ ಪಂಚಪಾಂಡವರು ಮಾತೆ ಕುಂತಿಯ ಸಮೇತ ಈ ದೃಶ್ಯವನ್ನ ವೀಕ್ಷಿಸುತ್ತಿದ್ದಾರೆ. ಕುಂತಿ ಮಾತೆ ಹೇಳ್ತಾಳೆ, ಅಪ್ಪ ನೀವ್ಯಾರೂ ಹೋಗಬೇಡಿ. ಆ ಬ್ರಾಹ್ಮಣರ ಕುಟುಂಬಕ್ಕೆ ಹೇಳ್ತಾಳೆ ಕುಂತಿ, ಅಪ್ಪ ನಿಮಗಿರ್ತಕ್ಕಂತಹದ್ದು ಒಬ್ಬನೇ ಒಬ್ಬ ಮಗ, ನನಗೆ 5 ಜನ ಮಕ್ಕಳಿದ್ದಾರೆ. ನಮ್ಮನ್ನು ನೀವು ಕಾಪಾಡಿದ್ದೀರಿ, ಆಶ್ರಯ ಕೊಟ್ಟಿದ್ದೀರಿ.
ಉತ್ತಮ ಕುಟುಂಬ ನೀವು. ನನ್ನ 5 ಜನ ಮಕ್ಕಳಲ್ಲಿ ಒಬ್ಬನನ್ನು ನಾನು ಕಳಿಸ್ತೇನೆ ಬಕಾಸುರನಲ್ಲಿಗೆ ಅಂತ ಆ ಕುಂತಿ ಮಾತೆ ಆ ಬ್ರಾಹ್ಮಣರ ಕುಟುಂಬವನ್ನ ಸಂತೈಸುತ್ತಿದ್ದಾಳೆ. ಇದರಿಂದ ಏನು ನಾವು ಅರಿಯಬೇಕು ಎಂದರೆ, ಗುಣಯುತುನಕು ಮೇಲು ಗೋರಂತ ಜೇಸಿನ కొండయగునువాని గుణము వలన కొండయంత మేలు ಗುಣಹೀನುಡೆರುಗುನಾ ವಿಶ್ವದಾಭಿರಾಮ ವಿನುರವೇಮ. ಅಂದ್ರೆ ಗುಣವಂತನಿಗೆ ಉಗಿರಿನಷ್ಟು ಸಹಾಯವನ್ನು ಮಾಡಿದರೆ ಅದು ಬೆಟ್ಟದಷ್ಟು ಅಂತ ತಿಳ್ಕೊಳ್ತಾನೆ. ಆದರೆ ಬೆಟ್ಟದಷ್ಟು ಸಹಾಯವನ್ನ ಗುಣಹೀನನಿಗೆ ಮಾಡಿದರೆ ಅವನು ತಿಳಿದುಕೊಳ್ಳುವುದಿಲ್ಲ. ಉಪಕಾರೋಪಿ ನೀಚಾನಾಂ ಅಪಕಾರಾಯ ಕಲ್ಪತೆ ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ. ನೀಚನಿಗೆ ಉಪಕಾರವನ್ನು ಮಾಡಿದರೆ ಹಾವಿಗೆ ಹಾಲೆರೆದ ಹಾಗೆಯೇ. ಆದರೆ ಈ ಸದ್ಬ್ರಾಹ್ಮಣ ಕುಟುಂಬ ಬಕಾಸುರನಲ್ಲಿಗೆ ಆಹಾರಕ್ಕಾಗಿ ಹೊರಡಲು ಸಿದ್ಧವಾಗಿರಬೇಕಾದರೆ ಕುಂತಿ ಮಾತೆಯು ಅವರನ್ನು ಸಂತೈಸಿ ತನ್ನ ಮಗನಾಗಿರತಕ್ಕಂತಹ ಭೀಮಸೇನನನ್ನು ಬಕಾಸುರನಲ್ಲಿ ಆಹಾರಕ್ಕಾಗಿ ಕಳಿಸಿಕೊಟ್ಟಿದ್ದಾಳೆ. ಭೀಮಸೇನ 2 ಹೆಮ್ಮೆ ಹೋತು ರುಚಿ ರುಚಿಯಾಗಿರ್ತಕ್ಕಂಥ ಆಹಾರದ ಜೊತೆ ಆ ಬಂಡಿಯನ್ನು ಓಡಿಸಿಕೊಂಡು ಆ ಬಕಾಸುರನಲ್ಲಿಗೆ ತೆರಳಿದ್ದಾನೆ. ಬಹಳ ತಡವಾಗಿದೆ, ಹಸಿವು ಜಾಸ್ತಿ ಆಗಿದೆ. ಬಕಾಸುರನಿಗೂ ಮತ್ತು ಭೀಮನಿಗೂ ಘೋರ ಯುದ್ಧವೇರ್ಪಟ್ಟಿದೆ. ಒಂದೊಂದು ಮರವನ್ನು ಕಿತ್ತು ಒಬ್ಬೊಬ್ಬರು ಮೇಲೆ ಹಾಕಿಕೊಳ್ಳೋದು, ಮರಗಳನ್ನೇ ಕಿತ್ತು ಹೊಡೆದಾಡುವುದು, ದೊಡ್ಡ ದೊಡ್ಡ ಬಂಡೆಗಳನ್ನು ಒಬ್ಬರ ಮೇಲೊಬ್ಬರು ಹಾಕಿಕೊಳ್ಳುವುದು, ಈ ರೀತಿಯಾಗಿರ್ತಕ್ಕಂತಹ ಘೋರವಾಗಿರ್ತಕ್ಕಂತಹ ಯುದ್ಧವೇರ್ಪಟ್ಟಿದೆ. ಕೊನೆಗೆ ಭೀಮಸೇನನ ಕೈ ಮೇಲಾಗಿದೆ. ಬಕಾಸುರನನ್ನು ಒಂದು ಗವಿಯೊಳಕ್ಕೆ ಹಾಕಿ ತಳ್ಳಿ ಒಂದು ದೊಡ್ಡ ಬಂಡೆಯನ್ನ ಆ ಗವಿಯೊಳಕ್ಕೆ ಹಾಕಿ ಮುಚ್ಚಿದ್ದಾನೆ ಭೀಮಸೇನ. ಯಾವ ಬಂಡೆಯಲ್ಲಿ ಬಕಾಸುರನಿದ್ದಾನೋ ಆ ಬಂಡೆಯಿಂದ ರಥಸಪ್ತಮಿಯ ಆ ದಿನಗಳಲ್ಲಿ ಕೀವು ರಕ್ತ ಬರ್ತಕ್ಕಂತಹದ್ದನ್ನ ನಾವು ಕಾಣಬಹುದು. ಆ ಕೀವು ರಕ್ತ ಬರುವುದನ್ನ ಕಂಡು ಅನೇಕ ಪಕ್ಷಿಗಳು ಬಂದು, ಹದ್ದುಗಳು ಬಂದು ಅದನ್ನು ಈಗಲೂ ಕೂಡ ಉಣ್ತಕ್ಕಂತಹ ದೃಶ್ಯವನ್ನ ನಾವು ಕಂಡಿದ್ದೇವೆ. ಆ ರೀತಿಯಾದ ನಂತರ ಭೀಮಸೇನನು ಬಕಾಸುರನನ್ನು ಮರ್ದನೆ ಮಾಡಿ ಬರಲು ದೋಷ ಪರಿಹಾರ ಆಗಿದೆ ಎಂದು ಗ್ರಹಿಸಿ ಕೈವರ ಕ್ಷೇತ್ರದಲ್ಲಿ ಭೀಮಸೇನನು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ತನ್ನ ದೋಷವನ್ನ ಪರಿಹಾರ ಮಾಡಿಕೊಂಡಿದ್ದಾನೆ. ಅದನ್ನು ಈಗ ಭೀಮಲಿಂಗೇಶ್ವರ ಎಂದು ಕರೆಯುತ್ತೇವೆ. ಆ ಭೀಮಲಿಂಗೇಶ್ವರ ಸ್ವಾಮಿಯು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಾಮಧೇನುವಾಗಿ ಕಂಗೊಳಿಸುತ್ತಿದ್ದಾರೆ. ಅದಕ್ಕೆ ತಾತಯ್ಯನವರು ಭೀಮಲಿಂಗೇಶ್ವರ ಸ್ವಾಮಿನಿ ನಿಂದ ಭಕ್ತಿತೋ ಬೇಡುಕೊಂಡ. ಆ ಭೀಮಲಿಂಗೇಶ್ವರ ಸ್ವಾಮಿಯನ್ನ ತುಂಬಾ ಭಕ್ತಿಯಿಂದ ಬೇಡಿಕೊಳ್ಳಿರಿ ಅಂತ ಹೇಳ್ತಾರೆ. ಭೀಮನು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಉಳಿದಂತಹ 4 ಜನ ಪಾಂಡವರು ಕೂಡ ಒಂದೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಅದು ಪಂಚಲಿಂಗ ಕ್ಷೇತ್ರವೂ ಹೌದು. ಕೈವರ ಕ್ಷೇತ್ರವು ಕೃತ ತ್ರೇತಾಯುಗಗಳಲ್ಲಿ ವೈಷ್ಣವ ಕ್ಷೇತ್ರವಾಗಿ ಕಂಗೊಳಿಸಿದರೆ, ದ್ವಾಪರ ಯುಗದಲ್ಲಿ ಶೈವ ಕ್ಷೇತ್ರವಾಗಿದೆ. ಅಂದರೆ ಶೈವ, ವೈಷ್ಣವ ಮತ್ತು ಪಂಚಲಿಂಗ ಕ್ಷೇತ್ರವೂ ಆಗಿದೆ. ಯಾವುದೇ ಭೇದವಿಲ್ಲದ ಕ್ಷೇತ್ರವಾಗಿ ಅದು ಕಂಗೊಳಿಸುತ್ತಿದೆ. ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಲ್ಪವೃಕ್ಷವಾಗಿರತಕ್ಕಂತಹ ಅಮರನಾರಾಯಣ ಸ್ವಾಮಿಯು ಕೃತಯುಗದಿಂದಲೂ ಕೂಡ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶ್ರೀ ಅಮರನಾರಾಯಣ ಪರಬ್ರಹ್ಮ ಸ್ವಾಮಿಯು ಕೃತಯುಗಗಳಿಂದಲೂ ಕೂಡ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾನೆ. ಆ ಪರಮಾತ್ಮನನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸುತ್ತಾರೋ ಅವರ ಇಷ್ಟಾರ್ಥಗಳನ್ನು ತೀರಿಸುತ್ತಾನೆ ಆ ಪರಮಾತ್ಮ. ಇದು ಆ ಕೈವರ ಕ್ಷೇತ್ರದ ಆ ಸುತ್ತಲಿನ ಕೃತತ್ರೇತ ದ್ವಾಪರ ಯುಗಗಳಲ್ಲಿ ನಡೆದಿರ್ತಕ್ಕಂತಹ ಒಂದು ಸ್ಥಳ ಪುರಾಣ. 3 ಯುಗಗಳಲ್ಲೂ ಕೂಡ. ಅಷ್ಟೇ ಅಲ್ಲದೆ
ಆ ಕೈವರ ಕ್ಷೇತ್ರದ ಆ ಬೆಟ್ಟದ ತಪ್ಪಲು ಪ್ರದೇಶದಲ್ಲಿ ಸ್ವಯಂ ಉದ್ಭವ ಮೂರ್ತಿಯಾಗಿರ್ತಕ್ಕಂತಹ ಆಲಂಬಗಿರಿ ಕಲ್ಕಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ನೆಲೆಸಿದ್ದಾನೆ. ಏನು ಅಲ್ಲಿನ ಮಹಾಪುರಾಣ, ಏನು ಅಲ್ಲಿನ ಸ್ಥಳ ಪುರಾಣ, ಏನು ಅಲ್ಲಿ ಉದ್ಭವ ಮೂರ್ತಿಯ ವಿಶೇಷತೆ ಏನಿದೆ ನಾವು ತಿಳಿಯಬೇಕಾಗಿದೆ. ವಿಜಯನಗರ ಸಾಮ್ರಾಜ್ಯ ಬಹಳ ಉನ್ನತ ಸ್ಥಿತಿಯಲ್ಲಿರತಕ್ಕಂತಹ ಸಮಯ. 5 ಶತಮಾನಗಳಾಗಿದೆ. ವಿಜಯನಗರ ಸಾಮ್ರಾಜ್ಯದಿಂದ ಅಂದರೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ಹಂಪಿಯಿಂದ ರಂಗನಾಯಕನನ್ನ ಸೇವಿಸಲು ಅಂದರೆ ಶ್ರೀರಂಗದಲ್ಲಿರ್ತಕ್ಕಂತಹ ರಂಗನಾಯಕ ಸ್ವಾಮಿಯನ್ನ ಸೇವಿಸಲು ಪುರೋಹಿತರಾಗಿರ್ತಕ್ಕಂತಹ ಅಂದರೆ ವಿಜಯನಗರ ಸಾಮ್ರಾಜ್ಯದ ಪುರೋಹಿತರಾಗಿರ್ತಕ್ಕಂತಹ ವೀರರಾಘವ ಭಟ್ಲು ಎಂಬ ಪುರೋಹಿತ ಆ ಮಾರ್ಗವಾಗಿ ಅಂದರೆ ಹಂಪೆಯಿಂದ ಶ್ರೀರಂಗಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಹಂಪೆಯಿಂದ ಶ್ರೀರಂಗಕ್ಕೆ ಪ್ರಯಾಣ ಬೆಳೆಸಬೇಕಾದರೆ ಕೈವರ ಮತ್ತು ಆಲಂಬಗಿರಿಯ ಮೂಲಕವೇ ಪ್ರಯಾಣ ಇರಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಹಂಪೆಯಿಂದ ಶ್ರೀರಂಗಕ್ಕೆ ಬರಬೇಕಾದರೆ ಆ ದಾರಿ ಕೈವರ ಮತ್ತು ಆಲಂಬಗಿರಿಯ ಮೂಲಕವಾಗಿಯೇ ಬರಬೇಕಾಗಿದೆ. ಆಲಂಬಗಿರಿಯ ಸಮೀಪಕ್ಕೆ ಬಂದಾಗ ಆ ಪುರೋಹಿತರಾಗಿರ್ತಕ್ಕಂತಹ ವೀರರಾಘವ ಭಟ್ಲು ಹಸುವಿನ ಕೆಚ್ಚಲಿನಿಂದ ಹುಲಿ ಮತ್ತು ಕರು ಎರಡೂ ಸೇರಿ ಹಾಲು ಕುಡಿಯುತ್ತಿರುವ ಆ ದೃಶ್ಯವನ್ನು ಕಂಡು ರೋಮಾಂಚನಗೊಂಡಿದ್ದಾರೆ, ಪುಳಕಿತರಾಗಿದ್ದಾರೆ, ದಿಗ್ಭ್ರಾಂತರಾಗಿದ್ದಾರೆ. ಶ್ರೀರಂಗಕ್ಕೆ ಹೋಗುವುದನ್ನು ಮರೆತಿದ್ದಾರೆ. ಈ ವಿಷಯವನ್ನು ತಕ್ಷಣ ಹೋಗಿ ಆ ಪ್ರಭುಗಳಿಗೆ, ವಿಜಯನಗರದ ಸಾಮ್ರಾಟರಿಗೆ ಈ ವಿಷಯವನ್ನು ತಿಳಿಸಬೇಕು. ಯಾವುದೇ ಕ್ಷೇತ್ರದಲ್ಲಿ ಇಂತಹ ಅಮೋಘವಾಗಿರತಕ್ಕಂತಹ ಅಂದರೆ ವೈರವರ್ಗವೇ ಇಲ್ಲದೆ ಇರತಕ್ಕಂತಹ, ಇಲ್ಲಿ ದ್ವೇಷಕ್ಕೆ, ಅಸೂಯೆಗೆ, ಮೋಸಕ್ಕೆ ಜಾಗವೇ ಇಲ್ಲದೆ ಇರತಕ್ಕಂತಹ ಪರಮ ಪುಣ್ಯಕ್ಷೇತ್ರ ಇದಾಗಿದೆ ಎಂಬುದನ್ನು ಗ್ರಹಿಸಿದ ವೀರರಾಘವ ಭಟ್ಲು ಹಂಪಿಗೆ ಹಿಂದಿರುಗಿದ್ದಾರೆ. ಹಂಪಿಗೆ ಹೋಗಿ ವಿಜಯನಗರದ ಸಾಮ್ರಾಟರಲ್ಲಿ ಇದನ್ನೆಲ್ಲ ಕೂಡ ಭಿನ್ನವಿಸಿದ್ದಾರೆ. ಸ್ವಾಮಿ, ಇಂತಹ ಪುಣ್ಯಕ್ಷೇತ್ರವನ್ನು ನಾನು ಕಂಡಿದ್ದೇನೆ. ತಕ್ಷಣ ವಿಜಯನಗರದ ಅರಸರು ಶ್ರೀ ಕೃಷ್ಣದೇವರಾಯರು ಇಂತಹ ಪುಣ್ಯಕ್ಷೇತ್ರವನ್ನ ಸಂದರ್ಶನ ಮಾಡಲೇಬೇಕು ಎಂಬುದಾಗಿತ್ತು. ಮಹಾಮಂತ್ರಿ ತಿಮ್ಮರಸುವಿನ ಜೊತೆಗೆ ಆ ಇಬ್ಬರು ಆ ಸೈನ್ಯವನ್ನ ಸಿದ್ಧಗೊಳಿಸಿ ಆ ಸೈನ್ಯದ ಸಮೇತ ವಿಜಯನಗರದ ಅರಸರು ತಿಮ್ಮರಸುವಿನ ಸಮೇತರಾಗಿ ಈ ಆಲಂಬಗಿರಿ ಕ್ಷೇತ್ರಕ್ಕೆ ಬರ್ತಾರೆ. ಆ ಪ್ರಭುಗಳು ಎಂತಹ ಮಹಾತ್ಮರೆಂದರೆ, ಈ ಸೈನ್ಯದ ಶಬ್ದ, ರಥಚಕ್ರಗಳ ಶಬ್ದ ಎಲ್ಲಿ ಕೇಳಿಸುತ್ತದೋ ಈ ಶಬ್ದಕ್ಕೆ ಋಷಿಮುನಿಗಳಿಗೆ ಎಲ್ಲಿ ಆ ತಪಸ್ಸಿಗೆ ಭಂಗ ಆಗುತ್ತೋ ಎಂದು ಗ್ರಹಿಸಿ ಬಹಳ ದೂರದಲ್ಲಿಯೇ ರಥಗಳನ್ನು ನಿಲ್ಲಿಸಿ, ಸೈನ್ಯವನ್ನು ಅಲ್ಲೇ ನಿಲ್ಲಿಸಿ ಕಾಲ್ನಡಿಗೆಯಲ್ಲಿ ಈ ಕ್ಷೇತ್ರಕ್ಕೆ ನಡೆದುಕೊಂಡು ಬರ್ತಾರೆ. ಕಾಲ್ನಡಿಗೆಯಲ್ಲಿ ಬಂದು ನೋಡಿದಾಗ ಬಹಳ ಸಂತೋಷಗೊಳ್ತಾರೆ ವಿಜಯನಗರದ ಅರಸರು. ಎಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರವನ್ನು ನಾನು ಕಂಡೆ ಎಂದು ಅಲ್ಲಿ ಮುಂದಕ್ಕೆ ಹೋಗಬೇಕಾದರೆ ಸ್ವಯಂ ಉದ್ಭವಮೂರ್ತಿಯಾಗಿರ್ತಕ್ಕಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ಕಾಣ್ತಾರೆ. ಸ್ವಯಂ ಉದ್ಭವ ಮೂರ್ತಿಯನ್ನು ಕಂಡ ತಕ್ಷಣ ಆ ಸ್ವಾಮಿಗೆ ಮುಗಿಲು ಬೀಳ್ತಾರೆ. ಈ ಸ್ವಾಮಿಯ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕು ಅಂತ ಅಲ್ಲಿಯೇ ತೀರ್ಮಾನ ಮಾಡ್ತಾರೆ. ಎಂತಹವರನ್ನ ನೇಮಕ ಮಾಡಬೇಕು ಈ ಸ್ವಾಮಿಗೆ ಅಂತ ಯೋಚಿಸಿದಾಗ ಒಂದು ಆನೆಯ ಕೈಗೆ ಒಂದು ಹೂಮಾಲೆಯನ್ನು ಕೊಟ್ಟು ಆ ಆನೆಯು ಆ ಹೂಮಾಲೆಯನ್ನು ಯಾವ ಮಹಾಪುರುಷನ ಕೊರಳಿಗೆ ಹಾಕುತ್ತೋ ಆ ಮಹಾಪುರುಷನನ್ನ ಪುರೋಹಿತನನ್ನಾಗಿ ಮಾಡೋಣ ಎಂದು ನಿರ್ಧರಿಸಿ ಆ ದಂತಿಯ ಕೈಗೆ ಹೂಮಾಲೆಯನ್ನು ಕೊಡ್ತಾರೆ. ಆ ಆನೆಯು ಏಕಪತ್ನಿ ವ್ರತರು, ದೈವಭಕ್ತರು, ಬಹಳ ಜ್ಞಾನಿಗಳು ಆಗಿರತಕ್ಕಂತಹ ಸಾತಾನಿ ವೈಷ್ಣವರಾಗಿರ್ತಕ್ಕಂತಹ ತಿರುವೆಂಗಳಪ್ಪಯ್ಯನವರ ಕೊರಳಿಗೆ ಆ ಮಾಲೆಯನ್ನ ಹಾಕುತ್ತೆ. ತಕ್ಷಣ ಮಹಾರಾಜರು ತಿರುವೆಂಗಳಪ್ಪಯ್ಯನವರನ್ನ ಕರೆತಂದು
ಅವರಿಗೆ ಪ್ರಥಮ ಪೂಜೆಯನ್ನು ಮಾಡತಕ್ಕಂಥ ಅರ್ಹತೆ ಉಳಿತಕ್ಕಂಥವರು ಆ ತಿರುವೆಂಗಳಪ್ಪಯ್ಯನವರು. ಆಲಂಬಗಿರಿಯ ಕಲ್ಕಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಪ್ರಥಮ ಪುರೋಹಿತರು ಶ್ರೀ ತಿರುವೆಂಗಳಪ್ಪಯ್ಯನವರು. ಅವರ ಮುಖಾಂತರ ಪೂಜಾ ಕೈಂಕರ್ಯಗಳನ್ನೆಲ್ಲ ಕೂಡ ನೆರವೇರಿಸಿ ಆ ಸ್ವಾಮಿಗೆ ಬೇಕಾದಷ್ಟು ಭೂಮಿಯನ್ನ ದಾನವನ್ನಾಗಿ ನೀಡಿ ಅಲ್ಲಿಂದ ಆ ಕೃಷ್ಣದೇವರಾಯರು ಹಿಂದಿರುಗುತ್ತಾರೆ. ಅಂದರೆ ಶ್ರೀ ಆಲಂಬಗಿರಿ ಕಲ್ಕಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ಜಯಮು ಜಯಮು ಅಂತ ಹೇಳಿದ್ದಾರೆ. ಮತ್ತು ಯಾರು ಈ ದೇವತಾ ಸ್ವತ್ತಿಗೆ ಆಸೆ ಪಡುತ್ತಾರೋ, ಈ ದೇವತಾ ಸ್ವತ್ತಕ್ಕೂ ಎವರು ಆಶೆ ಪಡುತ್ತಾರೋ ಅಂಥವರು 4000 ವರ್ಷಗಳಷ್ಟು ಕಾಲ ನರಕ ಕೂಪದಲ್ಲಿ ನರಳುತ್ತಾರೆ ಮತ್ತು ಅಂಥವರಿಗೆ ವಂಶಕ್ಷಯವು ಆಗುತ್ತದೆ ಎಂದು ತಿಳಿಸಿದ್ದಾರೆ. ಅಂದ್ರೆ ಈ ದೇವತಾ ಸ್ವತ್ತಿಗೆ ಆಸೆ ಪಡ್ತಕ್ಕಂಥವರು ವಂಶಕ್ಷಯಕ್ಕೆ ಗುರಿಪಡುತ್ತಾರೆ, ಅವರಿಗೆ ವಂಶಕ್ಷಯವಾಗುತ್ತದೆ ಮತ್ತು ಅವರು ನರಕವಾಸದಲ್ಲಿ 4000 ವರ್ಷ ಅವರು ಇರುತ್ತಾರೆ. 4 ವೇಲೇಂಡ್ಲು ಅಂತೇಳಿ ಬರೆದಿದ್ದಾರೆ. ಅದರಂತೆ ಶ್ರೀ ಆಲಂಬಗಿರಿ ಕಲ್ಕಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯು ಬಹಳ ಪವಿತ್ರ ಉದ್ಭವ ಮೂರ್ತಿಯಾಗಿ ನೆಲೆಗೊಂಡಿದ್ದಾರೆ. ಇಂತಹ ಪವಿತ್ರವಾಗಿರತಕ್ಕಂತಹ ಆ ಕೈವರ ಕ್ಷೇತ್ರದ ಕೃತ ತ್ರೇತ ದ್ವಾಪರ ಕಲಿ ಈ ಎಲ್ಲ ಕಾಲಗಳಲ್ಲಿಯೂ ಕೂಡ ಬಹಳ ಪವಿತ್ರವಾಗಿರತಕ್ಕಂತಹ ಸ್ಥಳದಲ್ಲಿ ಅಂದ್ರೆ ಸ್ಥಾನ ಬಲ ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಆ ಸ್ಥಾನ ಬಲವುಳ್ಳ ಪರಮ ಪವಿತ್ರವಾಗಿರತಕ್ಕಂತಹ ಬಹಳ ಅದ್ಭುತವಾಗಿರತಕ್ಕಂತಹ 4 ಯುಗಗಳಲ್ಲಿಯೂ ಕೂಡ ಸ್ಥಾನ ಬಲವುಳ್ಳ ಈ ಪವಿತ್ರ ಕ್ಷೇತ್ರದಲ್ಲಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಜನಿಸಿದ್ದಾರೆ. ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ಬಹಳ ಹೆಸರನ್ನು ಪಡೆದಿರತಕ್ಕಂತಹ, ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿಯನ್ನು ನೀಡತಕ್ಕಂತಹ ಪರಮ ಪವಿತ್ರ ಕ್ಷೇತ್ರವಾಗಿ ಮೆರೆದ ಈ ಕೈವರ ಕ್ಷೇತ್ರವು ಕಲಿಯುಗದ ಈ ಅಂತ್ಯಭಾಗದಲ್ಲಿ ಕೊಂಡಪ್ಪ ಮುದ್ದಮ್ಮ ಎಂಬ ಪವಿತ್ರ ದಂಪತಿಗಳು ಈ ಕೈವರ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದರು. ಕೊಂಡಪ್ಪ ಮುದ್ದಮ್ಮ ಈ ದಂಪತಿಗಳು ತೆಲುಗು ಬಲಿಜ ಜನಾಂಗದವರಾಗಿದ್ದು ಬಳೆಯ ಮಲಾರವನ್ನು ಹೊತ್ತು ಗ್ರಾಮ ಗ್ರಾಮಗಳಲ್ಲಿ ಸಂಚಾರ ಮಾಡಿ ಆ ಬಳೆಯ ವ್ಯಾಪಾರವನ್ನು ಮಾಡುವ ವೃತ್ತಿಯವರಾಗಿದ್ದರು. ದಾನ ಧರ್ಮಾದಿಗಳನ್ನು ಮಾಡಿದರು, ಅನೇಕ ದೇವತಾ ಕೈಂಕರ್ಯಗಳನ್ನು ಮಾಡಿದರು. ಅವರಿಗೆ ಬಹುಕಾಲ ಮಕ್ಕಳಿಲ್ಲದೆ ಇರತಕ್ಕಂತಹ ಸಮಯದಲ್ಲಿ ಚಿಂತೆಗೀಡಾಗಿದ್ದಾರೆ. ನೀರಿದ್ದ ಕಾಸಾರದೊಳ್ ಅರವಿಂದ ಮಿಲ್ಲದೊಡೆ, ತಾರೆಗಳಿರ್ದ ಗಗನದಲ್ಲಿ ಚಂದ್ರಮನಿಲ್ಲದೊಡೆ, ಯೌವನವತಿಯಾದ ಸತಿಗೆ ಇನಿಯ ನಿಲ್ಲದೊಡೆ, ದಾರಾೈಶ್ವರ್ಯಗಳಿದ್ದ ಸಂಸಾರದಳು ಸಂತಾನಮಿಲ್ಲದೊಡೆ ಶೋಭಿಪುದೇ. ಅದರಂತೆ ಸಂತಾನವಿಲ್ಲದೇ ಇದ್ದ ಆ ಕೊಂಡಪ್ಪ ಮುದ್ದಮ್ಮ ದಂಪತಿಗಳು ಚಿಂತೆಗೀಡಾಗಿದ್ದಾರೆ. ಕೊನೆಗೆ ಅಚ್ಚಮ್ಮನವರ ಪ್ರೇರಣೆಯಂತೆ ಆ ದಂಪತಿಗಳಿರುವರು ಕೂಡ ಭಕ್ತಿ ಶ್ರದ್ಧೆಗಳಿಂದ ಅಮರನಾರಾಯಣ ಸ್ವಾಮಿಯ ಪೂಜಾ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಯಾವಾಗಲೂ ಅಮರನಾರಾಯಣ ಸ್ವಾಮಿಯದೇ ಚಿಂತೆ, ಸ್ವಾಮಿಯನ್ನು ಪೂಜೆ ಮಾಡುವುದರಲ್ಲಿಯೇ ತಮ್ಮ ಜೀವನವನ್ನ ಶ್ರೇಯಸ್ಕರವನ್ನಾಗಿ ಮಾಡಿಕೊಳ್ಳಬೇಕು, ನಮಗೆ ಆ ಸ್ವಾಮಿಯೇ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡತಕ್ಕಂಥವನು ಎಂಬುದಾಗಿ ಯೋಚಿಸಿ ಎಲ್ಲ ಕಾಲದಲ್ಲಿಯೂ ಕೂಡ ಆ ಸ್ವಾಮಿಯನ್ನ ಸ್ಮರಣೆ ಮಾಡುತ್ತಾ ಬಂದಿದ್ದಾರೆ. ಅಂದರೆ ನಾರೇಯಣಾನಿ ಸಾರೇಕು ದಲಚಿತೆ ಕೋರಿನ ವರಮಿಚ್ಚು ನಾರೇಯಣುಡು, ధరలోన ఈ మాట దబ్బరగా చూసి మరచియున్నారు ఈ నరులు పామరులు. ಅಂದ್ರೆ ನಾರಾಯಣ ಎಂದು ಸಾರೆಕು ಅಂದ್ರೆ ಎಲ್ಲ ಕಾಲದಲ್ಲಿಯೂ ಕೂಡ ತಿಳ್ಕೋಬೇಕು. ಎಲ್ಲ ಕಾಲದಲ್ಲಿಯೂ ಯಾರು ಶ್ರೀಮನ್ನಾರಾಯಣನನ್ನ ಪರಮಾತ್ಮನನ್ನ ಯಾವಾಗಲೂ ತಿಳಿದುಕೊಳ್ತಾ ಇರ್ತಾರೋ ಅವರಿಗೆ ಕೋರಿನ ವರಮಿಚ್ಚು ನಾರಾಯಣುಡು, ಅವರಿಗೆ ಕೋರಿದಂತಹ ವರವನ್ನ ಶ್ರೀಮನ್ನಾರಾಯಣ
ಕೊಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಊರ ಕುಂಡಡಿ ವೇಳ ಉದ್ಯೋಗమున వేళ నిద్రపోయే వేళ భద్రముగను మదమురాంతకు మీద ಮನಸ್ಸು ನಿಲ್ಪಿನವಾಡು ಭಾಗವತುಡು ಅಂತ. ಎಲ್ಲ ಕಾಲದಲ್ಲಿಯೂ ಸುಮ್ಮನೆ ಇರತಕ್ಕಂತಹ ಸಮಯದಲ್ಲಿ, ಉದ್ಯೋಗ ಮಾಡತಕ್ಕಂತಹ ಸಮಯದಲ್ಲಿ, ನಿದ್ರೆ ಮಾಡತಕ್ಕಂತಹ ಸಮಯದಲ್ಲಿ, ಎಲ್ಲ ಕಾಲದಲ್ಲಿಯೂ ಆ ಪರಮಾತ್ಮನನ್ನ ಯಾರು ಧ್ಯಾನ ಮಾಡ್ತಾರೆ ಅಂಥವನೇ ಪರಮ ಭಕ್ತ. ಅಂತಹ ಭಕ್ತನು ಏನು ಕೋರಿಕೆ, ಅವನು ಏನು ಪ್ರಾರ್ಥನೆ ಮಾಡಿಕೊಳ್ತಾನೆ, ಏನು ದೇವರಲ್ಲಿ ಭಿನ್ನವಿಸಿಕೊಳ್ತಾನೆ, ಅದನ್ನು ಪರಮಾತ್ಮನು ಅವನಿಗೆ ನೀಡ್ತಾನೆ. ನಾರಾಯಣಾನಿ సారెకు తలచితే కోరిన వరమిచ్చు నారాయణుడు. ధరలోన ఈ మాట దబ్బరగా జూచి మరచియున్నారు ಈ ನರುಲು ಪಾಮರುಲು. ಆ ರೀತಿಯಾಗಿ ಇಷ್ಟಾರ್ಥ ಸಿದ್ಧಿಗಳನ್ನ ನೀಡು ಎಂಬುದಾಗಿ ನಾರಾಯಣಯನಿ ಸಾರೆ ಕುದಲ ಸೀತೆ ಕೋರಿನ ವರಮಿಚ್ಚು ನಾರಾಯಣುಡು. ನಾರಾಯಣಾಯನಿ ಸಾರೆ ಕುದಲ ಸೀತೆ ಕೋರಿನ ವರಮಿಚ್ಚು నారాయణుడు. ధరలోన ఈ మాట దబ్బరగా చూచి, ధరలోన ఈ మాట దబ్బరగా చూచి మరచియున్నారు ఈ నరులు పామరులు. నారాయణయని సారే కుదలసితే కోరిన వరమిచ్చు నారాయణుడు. ఊరకుండడి వేళ ఉద్యోగమున వేళ నిద్రపోయే వేళ భద్రముగను మదమురాంతకు మీద మనసు ನಿಲ್ಪಿನವಾಡು ಭಾಗವತುಡು. ಸುಮ್ಮನೆ ಇರತಕ್ಕಂತಹ ಸಮಯದಲ್ಲಿ, ಉದ್ಯೋಗ ಮಾಡತಕ್ಕಂತಹ ಸಮಯದಲ್ಲಿ, ನಿದ್ರೆ ಮಾಡುವ ಸಮಯದಲ್ಲಿ ಭದ್ರವಾಗಿ ಮದ ಮುರಾಂತಕನಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಮನಸ್ಸನ್ನ ಯಾರು ನಿಲ್ಲಿಸ್ತಾರೆ ಅವರೇ ನಿಜವಾದಂತಹ ಭಕ್ತ. ಅಂತಹ ಭಕ್ತರು ಈ ಕೊಂಡಪ್ಪ ಮುದ್ದಮ್ಮ ದಂಪತಿಗಳು. ಭಕ್ತಿ ಶ್ರದ್ಧೆಗಳಿಂದ ಶ್ರೀ ಅಮರನಾರಾಯಣ ಸ್ವಾಮಿಯ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾ ಇರಬೇಕಾದ್ರೆ ಒಂದು ದಿನ ಆ ಮುದ್ದಮ್ಮನ ಸ್ವಪ್ನದಲ್ಲಿ ಈ ರೀತಿಯಾಗಿ ಗೋಚರ ಆಗ್ತದೆ. ಏನು, ಅಮರನಾರಾಯಣ ಸ್ವಾಮಿಯಿಂದ ಪ್ರಕಾಶಮಾನವಾಗಿರ್ತಕ್ಕಂತಹ ಬೆಳಕು ಬಂದು ಮುದ್ದಮ್ಮನ ಗರ್ಭದಲ್ಲಿ ಸೇರಿದಂತೆ ಭಾಸವಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ತಾನು ಕಂಡಂತಹ ಈ ಸ್ವಪ್ನವನ್ನ ತನ್ನ ಪತಿದೇವರಿಗೆ ಆ ಮುದ್ದಮ್ಮ ತಾಯಿ ವಿವರಿಸಿದ್ದಾರೆ. ಇಂತಹ ಸ್ವಪ್ನವನ್ನು ನಾನು ಕಂಡಿ. ಆ ಕೊಂಡಪ್ಪ ಹೇಳ್ತಾರೆ, ಮುದ್ದಮ್ಮ, ನಾವು ಬಹಳ ಧನ್ಯರು. ಶ್ರೀ ಅಮರನಾರಾಯಣ ಸ್ವಾಮಿಯೇ ನಮಗೆ ಪುತ್ರನಾಗಿ ಜನಿಸುವವರಿದ್ದಾರೆ. ನಮ್ಮಂತಹ ಧನ್ಯರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂಬುದಾಗಿ ಆ ದಂಪತಿಗಳು ಅತೀವ ಸಂತೋಷ ಪಟ್ಟಿದ್ದಾರೆ. ಅದರಂತೆ ಮುದ್ದಮ್ಮ ತಾಯಿ ಗರ್ಭವತಿಯಾಗಿದ್ದಾಳೆ. ಗರ್ಭವತಿಯಾಗಿ ಆ 9 ಮಾಸಗಳು ತುಂಬಿದ ನಂತರ 1726ರಲ್ಲಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಜನಿಸಿದ್ದಾರೆ. ಸದ್ಗುರು ನಾರಾಯಣ ತಾತಯ್ಯನವರು ಜನಿಸಿ ಬಾಲ್ಯದಲ್ಲಿಯೇ ತಮ್ಮ ತಂದೆ ತಾಯಿಗಳು ಇರುವರನ್ನು ಕೂಡ ಕಳೆದುಕೊಂಡಿದ್ದಾರೆ. ಇಡತೊಟ್ಟಿಲಿಲ್ಲ, ಆಡಿಸುವರಿಲ್ಲ, ನಿನಗೆ ಪೊಂದೊಡಿಗೆ ಇಲ್ಲಿರೇ ನಿಲಯಮಿಲ್ಲ. ಬಿಡದೆರವ ನೀರ್ ಕುಡಿವಾಲ್ಗಳ್ ಎಣ್ಣೆ ಬೆಣ್ಣೆಗಳಿಲ್ಲ, ಲಾಲಿಸಿ ನಲಿವ ತಂದೆ ತಾಯಿಗಳಿಲ್ಲ. ಕೊಡವಿಪತಿ ಕೈವರಾದೀಶ್ವರಂ ಪರಕೆಯೊಳ್ ಪಡೆದ ನಿದಕೀಗ ನಿನ್ನಂ ನೋಡುವೆನ್ನ ಕಣ್ಣೊಡೆಯದ ಕಟ ಅಕಟ. ಆ ತಂದೆ ತಾಯಿಗಳು ಈರುವರನ್ನು ಕಳೆದುಕೊಂಡಂತಹ ಆ ಮಗುವನ್ನು ನೋಡಿ ಆ ಪಕ್ಕದಲ್ಲಿ ಇರತಕ್ಕಂತಹ ಮಾತೆಯರು, ಅಪ್ಪ
ನಿನಗೆ ತೊಟ್ಟಿಲಿಲ್ಲ ಆಡಿಸುವವರಿಲ್ಲ, ನಿನಗೆ ನೀರನ್ನು ಕುಡಿಸುವವರಿಲ್ಲ, ತಲೆಗೆ ಒಂದಿಷ್ಟು ಎಣ್ಣೆಯನ್ನು ಕೊಡುವವರಿಲ್ಲ ಎಂದು ಯಾವಾಗಲೂ ಕೂಡ ಚಿಂತೆಗೀಡಾಗಿದ್ದಾರೆ. ಈ ರೀತಿಯಾಗಿ ಬಾಲ್ಯದಲ್ಲಿಯೇ ತನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡಂತಹ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಬಾಲ್ಯದಿಂದಲೂ ಕೂಡ ಭಗವದ್ಭಕ್ತರಾಗಿ ಶ್ರೀ ಅಮರನಾರಾಯಣ ಸ್ವಾಮಿಯ ಸೇವಾ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಎಲ್ಲ ಕಾಲದಲ್ಲಿಯೂ ಕೂಡ ಶ್ರೀ ಅಮರನಾರಾಯಣ ಸ್ವಾಮಿಯದೇ ಚಿಂತೆ. ಯಾವಾಗಲೂ ಅಮರನಾರಾಯಣ ಸ್ವಾಮಿಯ ದೇವಾಲಯದಲ್ಲಿ ಕುಳಿತು ಭಜನೆಯನ್ನು ಮಾಡುತ್ತಾ ಕಾಲವನ್ನು ಕಳೆದಿದ್ದಾರೆ. ಪ್ರಾಪ್ತ ವಯಸ್ಸಿಗೆ ಬಂದಾಗ ತನ್ನ ಸೋದರತೆಯ ಮಗಳಾಗಿರ್ತಕ್ಕಂತಹ ಮುನಿಯಮ್ಮನನ್ನು ವಿವಾಹವಾಗಿ ಪೆದ್ದಕೊಂಡಪ್ಪ, ಚಿನ್ನಕೊಂಡಪ್ಪ, ಮುದ್ದಮ್ಮ ಎಂಬ 3 ಸಂತಾನವಾಗಿದೆ. ಆ 3 ಮಕ್ಕಳನ್ನು ತನ್ನ ಸಂಸಾರವನ್ನು ಪೋಷಣೆ ಮಾಡುವುದಕ್ಕೋಸ್ಕರ ತಮ್ಮ ಕುಲವೃತ್ತಿಯಾಗಿರ್ತಕ್ಕಂತಹ ಆ ಬಳೆಯ ವ್ಯಾಪಾರವನ್ನ ಮಾಡುತ್ತಿದ್ದಾರೆ. ಬಳೆಯ ಮಲಾರವನ್ನು ಹೆಗಲಿಗೇರಿಸಿಕೊಂಡು ಗ್ರಾಮಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. ಆ ಬಳೆಯ ಮಲ್ಲಾರವನ್ನು ಹೆಗಲಿಗೇರಿಸಿಕೊಂಡು ಬರುತ್ತಿದ್ದ ಆ ಬಳೆಗಾರನನ್ನ ಕಂಡು ಆ ಮುತ್ತೈದೆಯರು ಪ್ರೀತಿ ಆದರಗಳಿಂದ ಅವರನ್ನ ಮನೆಗೆ ಕರೆದುಕೊಂಡು ಹೋಗಿ ಉಚಿತಾಸನವನ್ನು ಹಾಕಿ ಕುಳ್ಳಿರಿಸಿ ಅವರ ಎದುರಿಗೆ ಕುಳಿತು ತಮ್ಮ ಕಂಕಣವನ್ನ ಅವರ ಕೈಗೆ ಕೊಡುತ್ತಿದ್ದರು. ಯಾವುದೇ ಮುತ್ತೈದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನ ಗಂಡನು ತನ್ನ ಕೈಯನ್ನ ಸ್ಪರ್ಶ ಮಾಡಬಹುದು, ಆ ಹೆಣ್ಣಿನ ಕೈಯನ್ನ ಗಂಡ ಸ್ಪರ್ಶ ಮಾಡಬಹುದು. ಗಂಡನು ಬಿಟ್ಟರೆ ಬಳೆಗಾರ ಮಾತ್ರ. ಏಕೆ ಈ ಬಳೆಗಾರನಿಗೆ ಅಷ್ಟೊಂದು ಗೌರವ ಆದರಣೆ? ಬಳೆಗಾರ ತಂದೆಯ ಸಮಾನ ಅಂತ. ಯಾವುದೇ ಬಳೆಗಾರ ತಂದೆಗೆ ಸಮಾನವಾಗಿರ್ತಕ್ಕಂಥವನು, ಆ ತಂದೆಗೆ ಸಮಾನವಾಗಿರ್ತಕ್ಕಂತಹ ಆ ಬಳೆಗಾರನ ಕೈಯಲ್ಲಿ ತಮ್ಮ ಕಂಕಣವನ್ನ ಮುತ್ತೈದೆಯರು ನೀಡುತ್ತಿದ್ದರು. ಅಂದ್ರೆ ಯಾವುದೇ ಬಳೆಗಾರ ತನ್ನ ಹೆಂಡತಿಗೆ ಬಳೆಯನ್ನು ತೊಡುವುದಿಲ್ಲ. ಬಳೆಗಾರ ಮತ್ತೊಂದು ಬಳೆಗಾರನನ್ನು ಕರೆದುಕೊಂಡು ಬಂದು ನಾವು ತನ್ನ ಹೆಂಡತಿಗೆ ಬಳೆಯನ್ನು ತೊಡಿಸುವನು. ಅಂತೆಯೇ ಬಳೆಗಾರನು ಬಳೆಯನ್ನು ತೊಡಿಸಿದರೆ ತಂದೆಗೆ ಸಮಾನನಾಗುತ್ತಾನೆ. ಅಥವಾ ಎದುರಿಗೆ ಕುಳಿತ ಆ ಮುತ್ತೈದೆಯರು ತಾಯಿಗೆ ಸಮಾನವಾಗುತ್ತಾರೆ ಎಂಬ ಪೂಜ್ಯ ಭಾವನೆ ನಮ್ಮ ಸನಾತನ ಧರ್ಮದಲ್ಲಿ ಮೊದಲಿನಿಂದಲೂ ಕೂಡ ಬಂದಿದೆ. ಅದರಂತೆ ಈ ಮುತ್ತೈದೆಯರು ಪರಮ ಪವಿತ್ರವಾದಂತಹ ಆ ಬಳೆಯ ವ್ಯಾಪಾರವನ್ನು ಮಾಡುತ್ತಿದ್ದ ಆ ತಾತಯ್ಯನವರ ಎದುರಿಗೆ ಕುಳಿತು ಅವರ ಕೈಯಲ್ಲಿ ತಮ್ಮ ಕಂಕಣವನ್ನು ನೀಡಲು ತಾತಯ್ಯನವರು ಎದುರಿಗೆ ಕುಳಿತ ಆ ಮುತ್ತೈದೆಯರನ್ನು ಕಂಡು ಹರ್ಷಚಿತ್ತರಾಗುತ್ತಿದ್ದರು. ಅಮ್ಮ, ಜಗನ್ಮಾತಾ, ಜಗದಂಬಾ, ತಾಯಿ ಎಂದು ಆ ಮುತ್ತೈದೆಯರಿಗೆ ನಮಸ್ಕಾರವನ್ನು ಮಾಡುತ್ತಿದ್ದರು. ಆ ಮುತ್ತೈದೆಯರು ಕೂಡ ಪ್ರತಿಯಾಗಿ ನಮಸ್ಕಾರವನ್ನು ಮಾಡುತ್ತಿದ್ದರು. ಸ್ವಾಮಿ, ನಮ್ಮನ್ನು ಜಗನ್ಮಾತೆ ಜಗದಂಬಾ ಅಂತ ಇದೆಯಲ್ಲ, ಯಾಕೆ ಸ್ವಾಮಿ ಅಂತ ಕೇಳುವಷ್ಟರಲ್ಲಿ ತಾತಯ್ಯನವರಿಗೆ ಆ ಪ್ರತಿಯೊಂದು ಮುತ್ತೈದೆಯಲ್ಲೂ ಕೂಡ ಜಗನ್ಮಾತೆ ದರ್ಶನವಾಗುತ್ತಿದ್ದಳು. ಎಲ್ಲ ಮುತ್ತೈದೆಯರಲ್ಲೂ ಕೂಡ ತಾತಯ್ಯನವರು ಆ ಜಗನ್ಮಾತೆಯನ್ನ ಕಂಡು ಆನಂದದಿಂದ ಅಂಬನು ಜೋಡರೆ ಅಖಿಲಾಂಡೇಶ್ವರಿ ಶಂಭುನಿ ಸತೀತ ಕೊಲುವೈ ಉನ್ನದೆ ಅಂಬನು ಚುಡರಮ್ಮ ಮನ ಜಗ ದಂಬನು ಚುಡರಮ್ಮ ಅಂಬನು ಜೋಡರೆ ಅಖಿಲಾಂಡೇಶ್ವರಿ ಶಂಭುನಿ ಸತೀತ ಕೋಲುವೈ ಉನ್ನದಿ ಅಂಬನು ಚುಡರಮ್ಮ ಮನ ಜಗ ದಂಬನು ಚುಡರಮ್ಮ పంజులు కమ్మలో పాపట బొట్టును తలకు బుగుడలు తాళి పదకము పంజులు కమ్మలో పాపట బొట్టును తలకు బుగుడలు తాళి పదకము
చక్కని తల్లికి ముత్యపు మూకర, చక్కని తల్లికి ముత్యపు మూకర, పరమేశ్వరు సతి కోలువై ఉన్నది, పరమేశ్వరు సతి కోలువై ఉన్నది. అంబను చూడరమ్మా. హస్తకడియములో అద్దపు గాజులు, పాదములందేలు పావడ గెజ్జలు, హస్తకడియములో అద్దపు గాజులు, పాదములందేలు పావడ గెజ్జలు, పిల్లని మేటెలు బిరుదు ముద్రికలు, పిల్లని మేటెలు బిరుదు ముద్రికలు, పాలాక్షుని సతి కోలువై ఉన్నది. అంబను చూడరమ్మా. మన జగదంబను చూడరమ్మా. కైవరవాసుని కరుణ గలదు, శ్రీ అమర నరేణ స్వామి సహోదరి. కైవరవాసుని కరుణ గలదు, శ్రీ అమర నరేణ స్వామి సహోదరి. దిన దిన వైభవ మేమనవాచును, దిన దిన వైభవ మేమనవాచును. శ్రీకంఠుని సతి కోలువై ఉన్నది. అంబను చూడరమ్మా. మాన జగదంబను చూడరమ్మా. అమ్మా అమ్మా ಅಮ್ಮಾ ಜಗನ್ಮಾತ ಜಗದಂಬೆ ಎಂಬುದಾಗಿ ತಾತಯ್ಯನವರು ಆ ಮುತ್ತೈದೆಯರ ಪಾದಗಳಿಗೆ ಎರಗುತ್ತಿದ್ದರು. ಮುತ್ತೈದೆಯರು ಗಾಬರಿಗೊಳ್ಳುತ್ತಿದ್ದರು. ತಾತಯ್ಯನವರು ನಮ್ಮ ಪಾದಗಳಿಗೆ ಎರಗುತ್ತಿದ್ದಾರೆ, ನಮಸ್ಕಾರ ಮಾಡುತ್ತಿದ್ದಾರೆ ಎಂದು ಅವರು ಗಾಬರಿಗೊಳ್ಳುತ್ತಿದ್ದರು. ಅವರು ತಾತಯ್ಯನವರು ನಮ್ಮಲ್ಲಿ ಆ ಜಗನ್ಮಾತೆಯನ್ನ ಕಾಣುತ್ತಿದ್ದಾರೆ ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ತಾತಯ್ಯನವರು ಸಂತೃಪ್ತಿಯಿಂದ ಆ ಮುತ್ತೈದೆಯರಿಗೆ ಆ ಬಳೆಗಳನ್ನು ತೊಡಿಸಿ ಆ ಬಳೆಯ ಮಲಾರವನ್ನ ಹೆಗಲಿಗೇರಿಸಿಕೊಂಡು ಹಿಂದಿರುಗಿ ಬರುವ ಸಮಯದಲ್ಲಿ ಯಾರಾದರೂ ಉತ್ತಮರಿದ್ದು, ತಾತಯ್ಯ ತಾತಯ್ಯ ಸುಮ್ಮನೆ ಹೋಗ್ತಾ ಇದ್ದೀರಲ್ಲ, ತೆಗೆದುಕೊಳ್ಳಿ ಈ ಧನವನ್ನ, ತೆಗೆದುಕೊಳ್ಳಿ ಈ ಧಾನ್ಯವನ್ನ ಎಂಬುದಾಗಿ ಮುತ್ತೈದೆಯರೇನಾದರೂ ಧನವನ್ನಾಗಲಿ ಇಲ್ಲ ಧಾನ್ಯವನ್ನಾಗಲಿ ಏನಾದರೂ ದಯಪಾಲಿಸಿದರೆ, ತಾತಯ್ಯನವರಿಗೆ ಕೊಟ್ಟರೆ ಅದನ್ನು ಸಂತೃಪ್ತಿಯಿಂದ ಸ್ವೀಕರಿಸುತ್ತಿದ್ದರು. ಮತ್ತಷ್ಟು ಕೊಡಿ ಎಂದು ತಾತಯ್ಯನವರು ಕೇಳುತ್ತಿರಲಿಲ್ಲ. ಹಣವನ್ನು ಕೊಟ್ಟರೂ ಕೊಡದೇ ಇದ್ದರೂ ಎಲ್ಲವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಿದ್ದರು. ಕೃಷ್ಣಾರ್ಪಣಂ ಎಂದು ಅಲ್ಲಿಂದ ತಾತಯ್ಯನವರು ಬರುತ್ತಿದ್ದರು. ಈ ರೀತಿ ತಾತಯ್ಯನವರು ತಮ್ಮ ವ್ಯಾಪಾರವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಾ ವ್ಯಾಪಾರವನ್ನು ಮಾಡಿಕೊಂಡು ಬರುತ್ತಿರಲಾಗಿ ಮನೆಯಲ್ಲಿ ಸಂಸಾರ ಸಾಗಿಸುವುದು ಬಹಳ ಕಷ್ಟಕರವೆನಿಸಿತು. ಆ ಮುನಿಯಮ್ಮ ಬಹಳ ಓರ್ಪಿನಿಂದ ಔದಾರ್ಯದಿಂದ ಸಂಸಾರವನ್ನ ಮಕ್ಕಳನ್ನ ಪೋಷಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ಬರುತ್ತಾ ಯಾವಾಗ ನೋಡಿದರೂ ಕಷ್ಟಕರವಾಗಿರತಕ್ಕಂತಹ ಆ ಸಂಸಾರದಲ್ಲಿ ಜೀವನ ಸಾಗಿಸುವುದೇ ಆ ಮುನಿಯಮ್ಮನಿಗೆ ಕಷ್ಟವಾಗಿ ತೋರ್ಪಟ್ಟಿದೆ. ಮುನಿಯಮ್ಮ ಅನೇಕ ಹೆಂಗಸರ ಮಾತಿಗೆ ಮರುಳಾಗಿದ್ದಾಳೆ, ಅವರ ಕಿವಿ ಮಾತಿಗೆ ಓಗೊಟ್ಟಿದ್ದಾಳೆ. ಗಂಡನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಆ ಪಕ್ಕದ ಮನೆಯ ಹೆಂಗಸರು ಹೇಳಿಕೊಟ್ಟಿದ್ದಾರೆ. ಅವರ ಮಾತುಗಳಿಗೆ ಮರುಳಾಗಿದ್ದಾರೆ, ಗಯ್ಯಾಳಿಯಾಗಿ ಮಾರ್ಪಟ್ಟಿದ್ದಾರೆ. ಎಷ್ಟು ದಿನ ಈ ಸಂಸಾರ ಮಾಡುವುದು,
ಹೆಂಡತಿ ಮಕ್ಕಳ ಪೋಷಣೆ ನಿನ್ನಿಂದ ಮಾಡಲು ಸಾಧ್ಯವಿಲ್ಲ. ಈ ಪ್ರಾಂತ್ಯದಲ್ಲೇ ನಿನಗಾರು ಧನವನ್ನಾಗಲಿ ಧಾನ್ಯವನ್ನಾಗಲಿ ನೀಡುವುದಿಲ್ಲ. ನೀನು ಚಿತ್ತೂರು ಪ್ರಾಂತ್ಯಕ್ಕೆ ಹೋಗಿ, ಆಂಧ್ರ ಪ್ರದೇಶದ ಆ ಚಿತ್ತೂರು ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬಾ. ಅಲ್ಲಿನ ಹೆಂಗಸರಿಗೆ ನಿನ್ನ ಔದಾರ್ಯತೆ ಗೊತ್ತಿರುವುದಿಲ್ಲ. ಅವರು ಸಾಕಷ್ಟು ಹಣವನ್ನಾಗಲಿ ದವಸ ಧಾನ್ಯಗಳನ್ನಾಗಲಿ ನಿನಗೆ ನೀಡುತ್ತಾರೆ. ಒಂದು ವೇಳೆ ನೀನೇನಾದರೂ ಚಿತ್ತೂರು ಪ್ರಾಂತ್ಯದಲ್ಲಿ ವ್ಯಾಪಾರ ಮಾಡಿ ಮನೆಗೆ ಬಳೆಗಳನ್ನೆಲ್ಲ ಕೂಡ ಖಾಲಿ ಮಾಡಿ, ಮಲ್ಲಾರ ಖಾಲಿ ಮಾಡಿ ವಾಪಸ್ಸು ಬರುವಾಗ ಬರಿಗೈಲಿ ಏನಾದರೂ ಬಂದರೆ, ದವಸ ಧಾನ್ಯಗಳು ಇಲ್ಲದೆ ಇದ್ದರೆ ನಿನ್ನನ್ನು ಮಾತ್ರ ಮನೆಯೊಳಕ್ಕೆ ಸೇರಿಸುವುದಿಲ್ಲ. ಅಲ್ಲಿಗೆ ನಿನಗೂ ನನಗೂ ಹರಿದು ಹೋಯಿತು ಎಂದು ತಿಳಿದುಕೋ. ನಾನು ನಿನ್ನ ಜೊತೆ ಸಂಸಾರ ಮಾಡುವುದಿಲ್ಲ ಎಂಬುದಾಗಿ ಕಟ್ಟಪ್ಪಣೆ ಮಾಡಿ ತನ್ನ ಗಂಡನಿಗೆ ಅನೇಕ ವಿಷಯಗಳನ್ನು ಬೋಧಿಸಿ ಮಲ್ಲಾರವನ್ನ ಹೆಗಲಿಗೇರಿಸಿ ಚಿತ್ತೂರು ಪ್ರಾಂತ್ಯಕ್ಕೆ ಕಳಿಸಿಕೊಟ್ಟಿದ್ದ. ಚಿತ್ತೂರು ಪ್ರಾಂತ್ಯದಲ್ಲಿ ಸಂಚಾರ ಮಾಡುತ್ತಾ ಮುಗಿಲಿ ವೆಂಕಟಗಿರಿ ಕಣಿವೆ, ಪಲಮನೇರು ಮತ್ತು ಚಿತ್ತೂರು ಆ ಪ್ರಾಂತ್ಯಗಳ ನಡುವೆ ಇರುವ ಮುಗಿಲಿ ವೆಂಕಟಗಿರಿ ಕಣಿವೆಯೊಳಕ್ಕೆ ತಾತಯ್ಯನವರು ಪ್ರವೇಶಿಸಿದ್ದಾರೆ. ಮುಗಿಲಿ ವೆಂಕಟಗಿರಿ ಕಣಿವೆಯಲ್ಲಿ ಪರದೇಶ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಪರಮಾತ್ಮ, ನಿನ್ನ ದರ್ಶನದಿಂದ ಪುನೀತನಾಗಿದ್ದೇನೆ, ನನಗೆ ಉಪದೇಶವನ್ನು ಮಾಡು ಎಂದು ಆ ಪರದೇಶ ಸ್ವಾಮಿಗಳಲ್ಲಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಪರದೇಶ ಸ್ವಾಮಿಗಳು ಹೇಳ್ತಾರೆ, ಅಪ್ಪ, ನಿನಗೆ ಉಪದೇಶ ಮಾಡತಕ್ಕಂಥವನು ನಾನಲ್ಲ, ನಿನಗೆ ಉಪದೇಶ ಮಾಡತಕ್ಕಂಥವನು ಸಾಕ್ಷಾತ್ ಪರಮಾತ್ಮನೇ, ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂತಹ ಆ ಸ್ವಾಮಿಯೇ ಬಂದು ನಿನಗೆ ಉಪದೇಶವನ್ನು ಮಾಡುವವನಿದ್ದಾನೆ. ಆ ಪರಮಾತ್ಮನು ಉಪದೇಶಿಸಲ್ಪಟ್ಟ ಆ ವಾಣಿಯಿಂದ ನೀನು ಪ್ರೇರಿತನಾಗಿ ಘೋರವಾದ ತಪಸ್ಸನ್ನು ಮಾಡಿದಾಗ ನಿನಗೆ ತಪಸ್ಸಿದ್ಧಿ ಆಗಿದೆಯಾ ಇಲ್ಲವಾ ಎಂಬತಕ್ಕಂತಹ ಅರಿವು ನಿನಗೆ ಆಗಲಿಕ್ಕೆ ಇದಿಗೋ ಈ ಬೆಣಚಿಕಲ್ಲನ್ನು ತೆಗೆದುಕೋ. ಆ ತಪಸ್ಸನ್ನು ಆಚರಿಸುವ ಸಮಯದಲ್ಲಿ ನೀನು ಈ ಬೆಣಚಿಕಲ್ಲನ್ನ ಬಾಯೊಳಗಿಟ್ಟುಕೊಂಡಾಗ ಎಂದು ನಿನ್ನ ಬಾಯಿಯಲ್ಲಿ ಈ ಬೆಣಚಕಲ್ಲು ಕರಗಿ ಕಲ್ಲು ಸಕ್ಕರೆಯಾಗಿ ಮಾರ್ಪಡುತ್ತದೋ ಆಗ ಸಿದ್ಧಿಯಾಗಿದೆ ಎಂದು ತಿಳಿದುಕೋ ಎಂಬುದಾಗಿ ತಿಳಿಸಿ ಪರದೇಶ ಸ್ವಾಮಿಗಳಿಂದ ಆ ಬೆಣಚಕಲ್ಲನ್ನು ಸ್ವೀಕರಿಸಿ ಕೈವರ ಕ್ಷೇತ್ರಕ್ಕೆ ಹಿಂದಿರುಗಿದ್ದಾರೆ ತಾತಯ್ಯನವರು. ಮಾರ್ಗ ಮಧ್ಯದಲ್ಲಿಯೇ ಪೆದ್ದಕೊಂಡಪ್ಪ ಚಿನ್ನಕೊಂಡಪ್ಪ ತಮ್ಮ ಇಬ್ಬರು ಮಕ್ಕಳು ಕೂಡ ದೈವಾಧೀನರಾಗಿರುವರೆಂಬ ವಾರ್ತೆಯನ್ನು ತಿಳಿದು ಗಾಬರಿಯಾಗಿದ್ದಾರೆ. ಆದರೂ ಕೂಡ ಪುತ್ರುಲು ಋಣಸ್ಥುಲು ವಾರಿ ಋಣಮು ತೀರಿಪೋಯಿನದಿ ಎಂಬುದಾಗಿ ಯೋಚಿಸಿ ಮನೆಗೆ ಧಾವಿಸಿದ್ದಾರೆ. ಮನೆಗೆ ಬಂದಾಕ್ಷಣ ತನ್ನ ಮುದ್ದಿನ ಆ ಮುದ್ದಮ್ಮ, ಬಹಳ ಅಚ್ಚುಮೆಚ್ಚಿನ ಪ್ರೀತಿಯ ಮಗಳು ಮುದ್ದಮ್ಮ, ಆ ಮುದ್ದಮ್ಮ ಬಾಗಿಲಿಗೆ ಬಂದು ತನ್ನ ತಂದೆಯನ್ನು ಸ್ವಾಗತಿಸಿದ್ದಾಳೆ. ಅಪ್ಪ, ಎಷ್ಟು ದಿನ ಆಯ್ತಪ್ಪ ನಿನ್ನನ್ನು ನೋಡಿ, ಎಲ್ಲಪ್ಪ ಹೋಗಿದ್ದೆ ಎಂಬುದಾಗಿ ಬಹಳ ಪ್ರೀತಿಯ ಆದರಗಳಿಂದ ತಂದೆಯನ್ನ ಮನೆಯೊಳಕ್ಕೆ ಕರೆದುಕೊಂಡು ಹೋಗಿ ತಂದೆಗೆ ಊಟವನ್ನು ಬಡಿಸಿದ್ದಾಳೆ. ಇನ್ನೇನು ತುತ್ತನ್ನ ಬಾಯೊಳಕ್ಕೆ ಇಟ್ಟುಕೊಳ್ಳಬೇಕು, ತನ್ನ ಹೆಂಡತಿಯಾಗಿರ್ತಕ್ಕಂತಹ ಮುನಿಯಮ್ಮ ತನ್ನ ಸ್ನೇಹಿತೆಯರ ಒಡಗೂಡಿ ಗಟ್ಟಿಯಾಗಿ ಅರಚುತ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ. ತಕ್ಕಡಿ ಚಿಕ್ಕಮ್ಮ ತಂಟ್ಲ ಬೈಯಮ್ಮ, ತಕ್ಕಡಿ ಚಿಕ್ಕಮ್ಮ ತಂಟ್ಲ ಬೈಯಮ್ಮ, ಚಪಲಾಕ್ಷಿ ನಾಗಮ್ಮ మడిమారమ్మ కట్టి ఉన్నది బట్టబారెడు లేదు నట్టడవిలోన నిలసినట్లాయనమ్మా బ్రహ్మదేవుడు వాని చేతిలో పుండు పుట్టరాదా ఇటువంటి మగని వనగూర్చి హింసలు పడమని ఇట్లాల రాసే ತನ್ನ ಸ್ನೇಹಿತೆಯರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ.
ಕಟ್ಟಿರತಕ್ಕಂತಹ ಬಟ್ಟೆ ಬಾರದ್ದೇ ಇಲ್ಲ. ಬ್ರಹ್ಮದೇವನು ಅವನ ಕೈಯಲ್ಲಿ ಹುಣ್ಣು ಹುಟ್ಟಬಾರದೆ ಇಂತಹ ಗಂಡನನ್ನ ನನಗೆ ಒನಗೂರ್ಸಿದನು. ಹೀಗೆ ಯಾಕೆ ಮಾಡಿದ? ಇಂತಹ ಗಂಡನಿಗೆ ನನ್ನನ್ನೇಕೆ ಗಂಟು ಹಾಕಿದ? ಆ ತಂಟೆಗಳ ಬಯ್ಯಮ್ಮ, ಚಪಲಾಕ್ಷಿ ನಾಗಮ್ಮ, ಮಡ್ಡಿ ಮಾರಮ್ಮ ಇವರೆಲ್ಲ ಹೇಳಿಕೊಡ್ತಾ ಇದ್ದಾರೆ. ಏನಂತ ಹೇಳಿಕೊಡ್ತಾ ಇದ್ದಾರೆ? ಕಟ್ಟಿ ఉన్నది ಬಟ್ಟ ಬಾರೆಡು ಲೇದು ಅಂತ ಆಯಮ್ಮ ಹೇಳಿದ್ರೆ, మా ఇంటి మగవారు పూటకు రూక బత్యము త్యాక ఉన్న మరి ఒకని చూచుకొని పోదుము మేము సాగినంత కాలము చూడు సాగకపోతే అప్పుడు అన్నియు చెప్పేము నీకు. ನಮ್ಮ ಮನೆಯಲ್ಲಿರ್ತಕ್ಕಂತಹ ಗಂಡಂದಿರೇನಾದರೂ ಸರಿಯಾಗಿ ಆಹಾರ ಧಾನ್ಯಗಳನ್ನು ತಂದು ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಬೇರೊಬ್ಬನನ್ನ ನೋಡಿಕೊಳ್ತೀವಿ. ಸಾಗಿದಷ್ಟು ಕಾಲ ನೋಡು, ನಿನಗೆ ಸಾಗದೆ ಹೋದರೆ ಆಗ ನಾವು ಹೇಗೆ ಹೇಳಿಕೊಡಬೇಕು, ಏನು ಮಾಡಬೇಕು ಎಂಬುದನ್ನ ನಾವು ಹೇಳಿಕೊಡ್ತೇವೆ. ಹಾಗೂ ಮಾಡು ಅಂತ ಈ ಸ್ನೇಹಿತೆಯರೆಲ್ಲ ಹೇಳ್ತಾ ಇದ್ದಾರೆ. ತನ್ನ ಹೆಂಡತಿಯಾಗಿರ್ತಕ್ಕಂತಹ ಮುನಿಯಮ್ಮ ಸ್ನೇಹಿತೆಯರಿಗೆ ಏನ್ ಹೇಳ್ತಾ ಇದ್ದಾಳೆ? ಈ ಸ್ನೇಹಿತೆಯರು ಏನು ಹೇಳಿಕೊಡ್ತಾ ಇದ್ದಾರೆ? ಇದನ್ನೆಲ್ಲ ತಾತಯ್ಯನವರು ನೋಡುತ್ತಾ ಅವರ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿದು ಬಂದಿದೆ. ಚಿಂತೆಗೀಡಾಗಿದ್ದಾರೆ. ಭಗವಂತ, ನನ್ನ ಹೆಂಡತಿ, ನನ್ನ ಸಂಸಾರ ಎಂದು ಭಾರ್ಯ ಮೀದ ಭ್ರಾಂತಿ ಹೆಚ್ಚು, ಭಕ್ತ ಪರುಲ ಸೇವ ಚೊಚ್ಚು. ಆ ಭಾರ್ಯ ಮೇಲೆಯ ಭ್ರಾಂತಿಯಿಂದ ಎಷ್ಟೊಂದು ಪ್ರೀತಿಯಿಂದ ಬಂದಂತಹ ನನಗೆ ಎಂತಹ ಸ್ವಾಗತ. ನನ್ನ ಹೆಂಡತಿ ಯಾವ ರೀತಿ ಮಾರ್ಪಟ್ಟಿದ್ದಾಳೆ ಎಂಬುದಾಗಿ ಚಿಂತೆಗೊಳಪಟ್ಟಿದ್ದಾರೆ. ಆ ಸಮಯದಲ್ಲಿ ಆ ದುರ್ಬೋಧೆಯನ್ನ ಮಾಡಿದಂತಹ ಸ್ನೇಹಿತೆಯರು ಅವರವರ ಮನೆಗಳಿಗೆ ತೆರಳಿದ್ದಾರೆ. ತನ್ನ ಹೆಂಡತಿಯಾಗಿರ್ತಕ್ಕಂತಹ ಮುನಿಯಮ್ಮ ಮನೆಯೊಳಕ್ಕೆ ಧಾವಿಸಿದ್ದಾಳೆ. ನೋಡಿದ ಮಾತ್ರದಲ್ಲಿ ಗಮನಿಸಿದ್ದಾಳೆ, ತನ್ನ ಗಂಡ ಬರಿಗೈಯಲ್ಲಿ ಮನೆಗೆ ಬಂದಿದ್ದಾನೆ. ದವಸ ಧಾನ್ಯಗಳನ್ನು ತಂದಿಲ್ಲ, ಧನವನ್ನು ತಂದಿಲ್ಲ, ಮೀಸೆ ಗಡ್ಡೆಗಳು ಬೆಳೆದು ಹೋಗಿವೆ, ಹರಕಲು ಬಟ್ಟೆಯನ್ನು ಹೊಂದಿದ್ದಾನೆ. ಕ್ಷಣಾರ್ಧದಲ್ಲಿ ಇದನ್ನೆಲ್ಲ ಗಮನಿಸಿ ಮಲ್ಲಾರದಲ್ಲಿರುವ ಎಲ್ಲ ಬಳೆಗಳು ಖಾಲಿಯಾಗಿವೆ, ತನ್ನ ಗಂಡ ಬರಿಗೈಯಲ್ಲಿ ಬಂದಿದ್ದಾನೆ ಎಂಬುದಾಗಿ ಯೋಚಿಸಿ, ಇಕ ಮೀದ ಕಾಪುರಮು ಸೇಯನು ನೀಕು ಪೋ ಪೊಮ್ಮು ಎಂದೈನ ಪೋಕ ನಿಲ್ಲಿಸೇವು ಬಿಡ್ಡಲ ತೆಗ ನಮ್ಮಿ ಬದುಕುದುನು ನೀನು ಎಂದು ಕಠಿಣವಾಗಿ ನುಡಿದಿದ್ದಾಳೆ. ಇನ್ನು ಮುಂದೆ ನಾನು ನಿನಗೆ ಸಂಸಾರವನ್ನು ಮಾಡುವುದಿಲ್ಲ, ಇಲ್ಲಿಗೆ ನಿನಗೂ ನನಗೂ ಹರಿದು ಹೋಯಿತು, ಹೋಗಿಲ್ಲಿಂದ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದಾಳೆ. ಮದುವೆ ಆಗದೇ ಇದ್ದ ಪಕ್ಷದಲ್ಲಿ ಸನ್ಯಾಸಿಯ ಆಗಲಿಕ್ಕೆ ತಾಯಿಯ ಅನುಗ್ರಹ ಬೇಕು. ಯಾವಾಗೆಂದರೆ ಮದುವೆ ಆಗದೇ ಇದ್ದ ಪಕ್ಷದಲ್ಲಿ ತಾಯಿ ಹೇಳಬೇಕಪ್ಪ ಸನ್ಯಾಸಿ ಆಗು ಅಂತ. ಆದಿಶಂಕರರಿಗೆ ಸನ್ಯಾಸಿ ಆಗಬೇಕು ಅಂತ ಇಚ್ಛೆ. ಅಮ್ಮ, ನಾನು ಸನ್ಯಾಸಿ ಆಗಬೇಕು ಅಂದ್ರೆ, ಅಪ್ಪ ನೀನು ಏಕೈಕ ಪುತ್ರ ಇರತಕ್ಕಂಥದ್ದು, ನೀನು ಮದುವೆ ಮಾಡ್ಕೋಬೇಕು, ಮಕ್ಕಳಾಗಬೇಕು, ಸಂಸಾರ ಹೊಂದಿರಬೇಕು, ನೀನು ಬ್ರಹ್ಮಚಾರಿ ಆಗುವುದು ಬೇಡ ಅಂತ ತಾಯಿ ಪದೇ ಪದೇ ಹೇಳ್ತಾ ಇದ್ಲಂತೆ. ಒಂದು ದಿನ ತಾಯಿಯ ಜೊತೆಯಲ್ಲಿ ಸ್ನಾನಕ್ಕೆ ನದಿಗೆ ಹೋದಾಗ ನದಿಯಲ್ಲಿ ಇಳಿದಿದ್ದಾರೆ ಶಂಕರರು. ಮೊಸಳೆಯೊಂದು ಬಂದು ಶಂಕರರ ಆ ಪಾದವನ್ನ ಪಿಡಿದಿದ್ದು. ಯಾವಾಗ ಮೊಸಳೆ ಬಂದು ಶಂಕರರ ಕಾಲನ್ನು ಪಿಡಿಯಿತೋ, ಮಾ ಎಂದು ಕೂಗಿದ್ದಾರೆ ಶಂಕರರು. ಅಪ್ಪ ಯಾಕಪ್ಪ ಅರ್ಚ್ತಾ ಇದ್ದೀಯಾ, ಏನಾಯ್ತು ತಂದೆ ಅಂತ ತಾಯಿ ಹೇಳಿದಾಗ ಆ ಶಂಕರರು ಹೇಳ್ತಾರೆ, ಅಮ್ಮ ನನ್ನನ್ನು ಈ ಮೊಸಳೆ ಹಿಡಿದಿದೆ, ನನ್ನ ಕಾಲನ್ನ ಮೊಸಳೆ ಹಿಡಿದಿದೆ, ಅಪ್ಪ ನಾನು ಏನಪ್ಪ ಮಾಡೋದು ಇವಾಗ ಅಂತಂದಾಗ, ಅಮ್ಮ ಇನ್ನೇನು ನೀನು ಹೇಳಬೇಕಾಗಿದ್ದಿಲ್ಲ, ನೀನು ಸನ್ಯಾಸಿ ಆಗು ಅಂತ ಒಂದು ಮಾತು ಹೇಳಿದ್ರೆ ಸಾಕು ತಾಯಿ, ಆ ಮೊಸಳೆ ನನ್ನ ಕಾಲನ್ನು ಬಿಟ್ಟು ಬಿಡುತ್ತಿ ಅಂತ ಹೇಳಿದಾಗ ಆ ತಾಯಿ ಹೇಳ್ತಾಳೆ, ಅಪ್ಪ ನೀನು ಬದುಕಿದರೆ ಸಾಕಪ್ಪ, ನೀನು ಸನ್ಯಾಸಿ ಆಗು ಎಂದು ತಾಯಿ ಆಶೀರ್ವಾದ ಮಾಡಿದಾಗ, ನೀನು ಸನ್ಯಾಸಿ ಆಗು ಎಂದ ತಕ್ಷಣ ಆ ಮೊಸಳೆ ಶಂಕರರ ಕಾಲನ್ನು ಬಿಟ್ಟು ಬಿಡುತ್ತೆ. ಸಂತೋಷದಿಂದ ಶಂಕರರು ಆಚೆ ಬರ್ತಾರೆ, ಸನ್ಯಾಸಿ ಆಗ್ತಾರೆ.
ಇದರ ಅರ್ಥ ಏನು ಎಂದರೆ, ಒಂದು ವೇಳೆ ಮದುವೆ ಆಗದೇ ಇದ್ದ ಪಕ್ಷದಲ್ಲಿ ತಾಯಿಯ ಅನುಮತಿ ಬೇಕು, ನೀನು ಸಂಸಾರಿ ಆಗಬೇಡ, ಸನ್ಯಾಸಿ ಆಗು ಅಂತ ತಾಯಿ ಆಶೀರ್ವಾದ ಮಾಡಬೇಕು. ಒಂದು ವೇಳೆ ಸಂಸಾರ ಹೊಂದಿದ್ದರೆ, ಸಂಸಾರಿಗನಾಗಿದ್ದರೆ, ಹೆಂಡತಿ ಇದ್ದರೆ ಹೆಂಡತಿಯ ಅನುಮತಿ ಬೇಕು. ಹೆಂಡತಿ ನೀನು ಸನ್ಯಾಸಿ ಆಗು ಅಂತ ಹೇಳಬೇಕು. ತಾತಯ್ಯನವರ ಅದೃಷ್ಟ ಹೇಗಿದೆ ಎಂದರೆ, ತನ್ನ ಹೆಂಡತಿ ಮುನಿಯಮ್ಮ ಹೇಳ್ತಾ ಇದ್ದಾಳೆ, ಇಕ ಮೀದ ಕಾಪುರಮು ಸೇಯನು ನೀಕು ಪೊಮ್ಮ ಎಂದೈನ ಪೋಕ ನಿಲಿಚೇವು ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿಗೆ ನಿನಗೂ ನನಗೂ ಋಣ ಇಲ್ಲ, ಹರಿದು ಹೋಯ್ತು, ಇನ್ನು ಮುಂದೆ ಸಂಸಾರ ಮಾಡುವುದಿಲ್ಲ, ಹೋಗು ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಆಜ್ಞೆ ಮಾಡ್ತಾ ಇದ್ದಾಳೆ, ನೀನು ಸನ್ಯಾಸಿ ಆಗು ಅಂತ ಆಶೀರ್ವಾದ ಸಿಕ್ಕಿದೆ. ಮುನಿಯಮ್ಮ ಸಾಮಾನ್ಯಳಲ್ಲ, ಆಕೆ ಮುಕ್ತಿಕಾಂತಿಯೇ. ಆ ಮುಕ್ತಿಕಾಂತಿಯೇ ಆದೇಶ ಮಾಡ್ತಾ ಇದ್ದಾಳೆ, ನಿನಗೆ ಹರಿದೋಯ್ತು, ಇಲ್ಲಿಗೆ ನಮ್ಮ ಸಂಸಾರದ ಸಂಬಂಧ ಹರಿದೋಯ್ತು, ನಮ್ಮ ದಾಂಪತ್ಯ ಜೀವನ ಹರಿದೋಯ್ತು, ನೀನಿನ್ನು ಸನ್ಯಾಸಿ ಆಗು ಅಂತ ಯಾವಾಗ ತನ್ನ ಹೆಂಡತಿ ಅಪ್ಪಣೆ ಮಾಡಿದಳು, ತಾತಯ್ಯನವರು ಸಂತೋಷ ಭರಿತರಾಗಿದ್ದಾರೆ, ಆನಂದ ಚಿತ್ತರಾಗಿದ್ದಾರೆ. ನನ್ನ ಹೆಂಡತಿ ಈ ರೀತಿ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳ್ತಾ ಇರಬೇಕಾದರೆ ಸುಮ್ಮನಿರಲಿಲ್ಲ ಆ ಮುನಿಯಮ್ಮ. ಮನೆಯೊಳಕ್ಕೆ ಧಾವಿಸಿದ್ದಾಳೆ, ಗಂಡನ ತಲೆಯ ಕೂದಲನ್ನು ಹಿಡಿದಿದ್ದಾಳೆ, ಥರ ಥರ ಥರನೆ ಎಳೆದಿದ್ದಾಳೆ, ಬಾಗಿಲಿನಿಂದಾಚೆ ನೂಕಿದ್ದಾಳೆ. ದಿಗ್ಭ್ರಾಂತರಾದ ತಾತಯ್ಯನವರು ತನ್ನ ಹೆಂಡತಿಯನ್ನೊಮ್ಮೆ, ತನ್ನ ಮನೆಯನ್ನೊಮ್ಮೆ ನೋಡಿದ್ದಾಳೆ. ಮುದ್ದಿನ ಮಗಳಾಗಿರ್ತಕ್ಕಂತಹ ಆ ಮುದ್ದಮ್ಮನನ್ನು ಕಣ್ತುಂಬ ನೋಡಿದ್ದಾರೆ. ಈಶ್ವರ 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 ಈಗ ಎಟ್ಲ ಎಂಟಿಗೆ ಪೋದು ದಿಗುಲು ಬಡಿವು ನಾನು ದಿಕ್ಕೆವರು ಲೇರು. ಈಶ್ವರ ಈಶ್ವರ ಎಂದು ಹೊರಡ್ತಾ ಇದ್ದಾರೆ. ಆ ಮುದ್ದಿನ ಮಗಳು, ಆ ಮುದ್ದಮ್ಮ ಬಂದು ಹಿಂದೆಯೇ ತನ್ನ ತಂದೆಯ ಕಾಲುಗಳನ್ನ ಪಿಡಿದಿದ್ದಾಳೆ. ಅಪ್ಪ, ನಾನು ಬರುವೆ ಅಪ್ಪ, ನಿನ್ನನ್ನು ಬಿಟ್ಟು ನಾನು ಇರಲಾರೆನಪ್ಪ ಎಂಬುದಾಗಿ ಆ ಮಗಳು ತಂದೆಯನ್ನ ಅಪ್ಪಿಕೊಂಡಿದ್ದಾಳೆ. ಆ ಸಮಯದಲ್ಲಿ ತಾಯಿಯಾದಂತಹ ಮುನಿಯಮ್ಮ ಮಗಳಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ, ನಿಮ್ಮ ತಂದೆಯನ್ನು ನಂಬಿದರೆ ನಿನಗೇನು ಮದುವೆಯನ್ನು ಮಾಡುತ್ತಾನೆಯೇ, ವಸ್ತ್ರಗಳನ್ನು ತಂದು ಕೊಡುತ್ತಾನೆಯೇ, ನಿನಗೆ ಆಭರಣಗಳನ್ನು ಮಾಡಿಸುತ್ತಾನೆಯೇ? ಏನೂ ಇಲ್ಲ. ನನ್ನನ್ನು ನಂಬಿದರೆ ನಿನಗೆ ಎಲ್ಲವನ್ನೂ ನಾನು, ನಿನ್ನ ಕಷ್ಟ ಸುಖಗಳಿಗೆ ನಾನು ಸಿದ್ಧವಾಗಿರ್ತೇನೆ. ನನ್ನನ್ನು ನಂಬಿದರೆ ನಿನ್ನ ಎಲ್ಲ ಕಷ್ಟ ಸುಖಗಳಿಗೂ ನಾನು ಭಾಗಿಯಾಗಿರುತ್ತೇನೆ ಎಂಬುದಾಗಿ ತನ್ನ ಮಗಳಿಗೆ ಪರಿಪರಿಯಾಗಿ ಹೇಳ್ತಾ ಇದ್ದಾಳೆ. ಮಗಳು ಮಾತ್ರ ತನ್ನ ತಂದೆಯನ್ನು ಬಿಟ್ಟು ಬರುವುದಿಲ್ಲ ಎಂಬುದಾಗಿ ತಂದೆಯ ಪಾದಗಳನ್ನೇ ಪಿಡಿದಿದ್ದಾಳೆ. ಕೋಪೋದ್ರಿಕ್ತಳಾಗಿರತಕ್ಕಂತಹ ಮುನಿಯಮ್ಮ ಮಗಳ ಕೈ ಪಿಡಿದು ತರತರನೆ ಎಳೆತಂದು ಮನೆಯೊಳಕ್ಕೆ ನೂಕಿದಾಗ, ಆಗಿನ ಕಾಲದಲ್ಲಿ ಕಾಸಿಯನ್ನ ಹೊಚ್ಚಿದ ಮನೆಗಳು, ಎಲ್ಲ ಕಂಬಗಳೆಲ್ಲವೂ ಕೂಡ ಕಲ್ಲಿನಿಂದ ಆದಂತಹ ಕಂಬಗಳು, ಅದರ ಮೇಲೆ ಕಾಸಿಯ ಹೊದಿಕೆ ಇರತಕ್ಕಂತಹ ಪುಟ್ಟ ಪುಟ್ಟ ಮನೆಗಳು. ಆ ಮನೆಯೊಳಕ್ಕೆ ಜೋರಾಗಿ ಆ ಮುದ್ದಮ್ಮನನ್ನ ತಳ್ಳಿದಾಗ ಮುದ್ದಮ್ಮನ ತಲೆಯು ಆ ಕಂಬಕ್ಕೆ ತಗುಲಿ ಮುದ್ದಮ್ಮನೂ ದೈವಾಧೀನಳಾಗ್ತಾಳೆ. ಅಂದ್ರೆ ಎಲ್ಲ ಭವಬಂಧನಗಳು ಕೂಡ ತಾತಯ್ಯನವರಿಗೆ ನೋಡ್ತಾ ನೋಡ್ತಾ ಇದ್ದಂತೆ ಕಳಚಿ ಹೋಗುತ್ತವೆ. ಇದನ್ನೆಲ್ಲ ಕೂಡ ಗಮನಿಸ್ತಾರೆ ತಾತಯ್ಯನವರು. ಅದೇ ರೀತಿ ಈಶ್ವರ ಎಂಬುದಾಗಿ ಮುಂದಕ್ಕೆ ಹೊರಟು ಹೋಗ್ತಾರೆ. ಯೋಗ ನರಸಿಂಹಸ್ವಾಮಿಯ ಗವಿಯಲ್ಲಿ ಕುಳಿತು ಕಣ್ಣೀರನ್ನ ಇಡಬೇಕಾದರೆ ಆ ಮೇಲ್ಭಾಗದಿಂದ ಬಾಲಕನೊಬ್ಬ, ಅಂದ್ರೆ ಹಸುಗಳನ್ನು ಮೇಯಿಸುವ ಗೋಪಾಲಕ ಓಡೋಡಿ ಬರ್ತಾನೆ, ಎದುರಿಗೆ ನಿಲ್ತಾನೆ. ಚಿಂತಾಕ್ರಾಂತರಾಗಿ ಕುಳಿತುಕೊಂಡಿರುವ ತಾತಯ್ಯನವರನ್ನು ಕಂಡು, ఇది ఏమిరా నీకిప్పుడింత శోకంబు, ఏమి రోగము నీకు ఎరుగింపు నాకు, ఇది ఏమిరా నీకిప్పుడింత శోకంబు, ఏమి రోగము నీకు ఎరిగింపు నాకు, పశుల రోగమునకు వైద్యుండ నేను, ಪರಮ ಹಂಸಕ್ರಿಯಲು ನೇರ್ಚಿಯುನ್ನಾನು ಎಂಬುದಾಗಿ ಆ ಪುಟ್ಟ ಬಾಲಕ ತಾತಯ್ಯನವರನ್ನು ಪ್ರಶ್ನೆ ಮಾಡಿದ್ದಾರೆ. ತಾತಯ್ಯನವರು
ಪರಮಾತ್ಮನೇ ತನ್ನ ಎದುರಿಗೆ ಇದ್ದಾರೆ ಎಂಬುದನ್ನು ತಿಳಿಯದೆ ಸಾಮಾನ್ಯವಾಗಿರತಕ್ಕಂತಹ ಬಾಲಕ ಬಂದು ನನ್ನನ್ನು ಪ್ರಶ್ನೆ ಮಾಡುತ್ತಿದ್ದಾನೆ, ಕೇಳುತ್ತಿದ್ದಾನೆ ಎಂದು ಮನಗಂಡು ಕಣ್ಣೀರನ್ನು ಸುರಿಸುತ್ತಾ ನೆಲವನ್ನು ನೋಡುತ್ತಾ ಭಾರ್ಯ ವಿರುದ್ಧಂಬಾಯ ಬ್ರತುಕು సెడిపోయ అన్నాహారము లేక అలసి ఉన్నాను, ఇది రోగమే గాని ఇక ఏమీ లేదు ಅಂತ ಹೇಳ್ತಾರೆ. ಆ ಭಗವಂತ ಹೇಳ್ತಾನೆ, ಅಪ್ಪ ನೀನೇನೋ ಹೇಳ್ತಾ ಇದ್ದೀಯ, ಭಾರ್ಯೆ ಅಂದ್ರೆ ಹೆಂಡತಿ ವಿರೋಧವಾದಳು, ನನ್ನ ಬದುಕು ಕೆಟ್ಟೋಯ್ತು, ನನಗೇನು ಇಲ್ಲ, ಹಸಿವು ಮತ್ತು ಬಾಯಾರಿಕೆ ಅಷ್ಟೇ ಅಂತ ನೀನು ಹೇಳ್ತಾ ಇದ್ದೀಯ ನನಗೆ. ಆದ್ರೆ ನಾನು ಮೊದಲೇ ಹೇಳಿದ್ದೇನೆ, ನಾನು ವೈದ್ಯನಾಗಿ ಬಂದಿದ್ದೇನೆ, ಪಶುಗಳಿಗೆ ಔಷಧಿಯನ್ನು ಕೊಡುವವನ ಪಶುವೈದ್ಯನಾಗಿ ಬಂದಿದ್ದೇನೆ. ಪಶುಗಳು ಎಂದರೆ ಅಜ್ಞಾನದಲ್ಲಿರತಕ್ಕಂಥ ಈ ಸಮಾಜ ಎಲ್ಲವೂ ಕೂಡ ಪಶುಗಳೇ. ಆ ಅಜ್ಞಾನಿಗಳಿಗೆ ಔಷಧವನ್ನು ಕೊಡ್ತಕ್ಕಂಥವನೇ ಪರಮಾತ್ಮ. ಯಾವಾಗ ಪರಮಾತ್ಮ ಔಷಧಿಯನ್ನು ಕೊಡ್ತಾನೋ ಅಜ್ಞಾನ ಹೊರಟು ಹೋಗಿ ಸುಜ್ಞಾನ ಬರುತ್ತೆ ಎಂದು ಇದರ ಅರ್ಥ. ಅಂತಹ ಪಶುಗಳಿಗೆ ವೈದ್ಯವನ್ನು ಮಾಡತಕ್ಕಂಥವನು ನಾನು ಅಂತ ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ. ನಾನು ನಿನಗೆ ಔಷಧಿಯನ್ನು ಕೊಡದೆ ಹಿಂದಿರುಗುವುದಿಲ್ಲ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ఇది మనోరోగము, దీనికి మందు లేదు, వైద్యుడని వచ్చి వైదొలగరాదు. ಇದು ಮನೋರೋಗ, ಇದಕ್ಕೆ ಮದ್ದಿಲ್ಲ, ಮನೋರೋಗಕ್ಕೆ ಮದ್ದಿಲ್ಲ. ವೈದ್ಯನೆಂದು ನಾನು ಹೇಳಿದ್ದೇನೆ, ನಾನು ಹಿಂದಕ್ಕಂತೂ ಹೋಗುವುದೇ ಇಲ್ಲ, ಔಷಧಿಯನ್ನು ಕೊಟ್ಟೇ ಹೋಗ್ತೇನೆ ಎಂಬುದಾಗಿ ಆ ಪರಮಾತ್ಮ ಗುರುಪದೇಶವನ್ನು ಮಾಡ್ತಾನೆ. ಏನು ಈ ಗುರುಪದೇಶ? నీలోన ఈశ్వరుడు నిండి ఉన్నాడు, ನೀನು నీవు తెలిసితే ನೀವೇ ಈಶ್ವರುಂಡು. ನಿನ್ನಲ್ಲಿ ಈಶ್ವರನು ತುಂಬಿ ಇದ್ದಾನೆ, ನಿನ್ನನ್ನು ನೀನು ಅರಿತರೆ ನೀನೇ ಈಶ್ವರನು ಎಂದು ಬೋಧಿಸಿ ಪರಮಾತ್ಮನು ಅದೃಶ್ಯನಾಗಿದ್ದಾನೆ. ತಕ್ಷಣ ದಿಗ್ಭ್ರಾಂತರಾಗಿ ನೋಡ್ತಾರೆ, ಆಹಾ ಏನಿದು ಅಂತ ನೋಡಲಾಗಿ ಭೂಮಿ ಆಕಾಶಕ್ಕೂ ಒಂದೇ ಬೆಳಕು ಕಾಣಿಸಿದೆ. ಆ ಬೆಳಕಿನ ಮಧ್ಯೆ ಪರಮಾತ್ಮನ ದರ್ಶನವಾಗಿದೆ, ಅಂತರ್ಧಾನನಾಗಿದ್ದಾನೆ ಪರಮಾತ್ಮ. ಆನಂದ ಚಿತ್ತರಾದಂತಹ ತಾತಯ್ಯನವರು, ಆಹಾ ನಾನು ಈಶ್ವರನೇ, ನನ್ನನ್ನು ನಾನು ತಿಳಿದರೆ ನಾನೇ ಈಶ್ವರನೇ, ನನ್ನಲ್ಲಿ ಈಶ್ವರನು ತುಂಬಿ ಇದ್ದಾನೆಯೇ ಎಂಬುದಾಗಿ ಚಿಂತನೆ ಮಾಡ್ತಾರೆ. ಅಲ್ಲಿಗೆ ಬಹಳ ಸಮೀಪವಾಗಿದ್ದ ಯೋಗ ನರಸಿಂಹಸ್ವಾಮಿಯ ಗವಿಯಲ್ಲಿ ಕುಳಿತು ಘೋರವಾದಂತಹ ತಪಸ್ಸನ್ನಾಚರಿಸುತ್ತಾರೆ. 9 ತಿಂಗಳಷ್ಟು ಕಾಲ ಘೋರ ತಪಸ್ಸನ್ನು ಆಚರಿಸಿದಾಗ ಆ ಬೆಣಚಕಲ್ಲನ್ನ ಬಾಯೊಳಗಿಟ್ಟುಕೊಂಡಾಗ ಬಾಯೊಳಗಿದ್ದ ಆ ಬೆಳಚಕಲ್ಲು ಆ ತಪಸ್ಸಿದ್ಧಿಯಿಂದ ಕರಗಿ ಕಲ್ಲು ಸಕ್ಕರೆಯಾಗಿ ಮಾರ್ಪಟ್ಟಿದೆ. ಪರದೇಶ ಸ್ವಾಮಿಗಳು ಹೇಳಿದಂತಹ ಮಾತು ನಿಜವಾಗಿದೆ, ಸಿದ್ಧಿಯಾಯಿತೆಂದು ತಿಳಿದು ಆಚೆ ಬಂದಿದ್ದಾರೆ. ಅಲ್ಲಿ ಬಿದ್ದಿರುವ ಬೆಣಚೆ ಕಲ್ಲುಗಳನ್ನು ಆದು ತಿನ್ನುತ್ತಿದ್ದಾರೆ. ಇದನ್ನು ಕಂಡಂತಹ ಆ ಗ್ರಾಮದವರು, ಆ ಪಕ್ಕದ ಗ್ರಾಮಸ್ಥರು, ಆ ಮಕ್ಕಳಾದಿಯಾಗಿ ಬಂದು ಆ ದನ ಮೇಯಿಸುವ ಬಾಲಕರಾದಿಯಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಏನ್ ತಾತ್ನವರು, ಯಾರಿವರು, ಇವರೆಲ್ಲ ಕೂಡ ಕಲ್ಲುಗಳನ್ನು ತಿಂತಾ ಇದ್ದಾರಲ್ಲ ಅಂತೇಳಿ ಹತ್ತಿರಕ್ಕೆ ಬಂದಿದ್ದಾರೆ. ತಾತ 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 ಅಂತ ಕರೆದಿದ್ದಾರೆ. ಆಗಲೇ ಯೋಗಿ ನಾರಾಯಣರಿಗೆ ಯೋಗಿ ನಾರಾಯಣ ತಾತಯ್ಯ ಅಂತ ಹೆಸರು ಬಂದಿದ್ದು. ಆ ಬಾಲಕರು ಪ್ರಥಮವಾಗಿ ತಾತಯ್ಯನವರನ್ನ ತಾತಯ್ಯ ತಾತಯ್ಯ ನಮಗೂ ಕೊಡುವುದೇನು ಅಂತ ಹೇಳಿದಾಗ ತಾತಯ್ಯನವರು ಅವರು ಮುಟ್ಟಿದಂತಹ ಆ ಕಲ್ಲುಗಳು, ಆ ಬೆಣಚೆ ಕಲ್ಲುಗಳು ಅವರು ಮುಟ್ಟಿದ ಮಾತ್ರಕ್ಕೆ ಅದು ಕಲ್ಲು ಸಕ್ಕರೆಯಾಗಿದೆ, ತೆಗೆದುಕೊಪ್ಪ ಕಲ್ಲು ಸಕ್ಕರೆ ಅಂತೇಳಿ ತಾತಯ್ಯನವರು ಆ ಬೆಣಚೆ ಕಲ್ಲುಗಳನ್ನ ಎತ್ತೆತ್ತಿ ಒಬ್ಬೊಬ್ಬರಿಗೂ ಕೊಡ್ತಾ ಇದ್ದಾರೆ ಮಕ್ಕಳಾದಿಯಾಗಿ. ಆ ಮಕ್ಕಳೆಲ್ಲರೂ ಕೂಡ ಆ ಬೆಣಚೆ ಕಲ್ಲುಗಳಿಂದ ಬೆಣಚೆ ಕಲ್ಲುಗಳು ಕಲ್ಲು ಸಕ್ಕರೆಯಾಗಿ ಮಾರ್ಪಟ್ಟಿರುವುದನ್ನು ಕಂಡು ಆಶ್ಚರ್ಯಚಕಿತರಾಗಿ ಪ್ರತಿನಿತ್ಯವೂ ತಾತಯ್ಯನವರಲ್ಲಿಗೆ ಬಂದು, ತಾತಯ್ಯ ನನಗೇನಾದ್ರೂ ಕೊಡು ತಿನ್ನೋದಕ್ಕೆ ಅಂತ ಹೇಳಿದಾಗ ತಾತಯ್ಯನವರು ಆ ಕಲ್ಲುಗಳನ್ನು ಮುಟ್ಟಿಕೊಟ್ಟರೆ ಆ ಕಲ್ಲು ಸಕ್ಕರೆ ಆಗಿದೆ. ಈ ರೀತಿ ಪ್ರತಿದಿನವೂ ಆಗಿದೆ.
ಈ ಗವಿಯಲ್ಲಿ ಕುಳಿತಿದ್ದಾರೆ, ಮಧ್ಯಾಹ್ನದ ಸಮಯದಲ್ಲಿ ನಮಗೆ ಕಲ್ಲು ಸಕ್ಕರೆ ಕೊಡ್ತಾರೆ ಅಂತ ಆ ಗ್ರಾಮಗಳಲ್ಲಿ ಆ ಮಕ್ಕಳು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಆ ಗ್ರಾಮಗಳಿಂದ ಅನೇಕ ಜನ ಬರ್ತಾ ಇದ್ದಾರೆ. ಬಂದು ನೋಡಲಾಗಿ ಕೈವಾರದ ಯೋಗಿ ನಾರಾಯಣ ತಾತಯ್ಯನವರೇ. ಆಗ ಮುತ್ತಾರಿಯರು ಬಂದು, ಸ್ವಾಮಿ ನೀವು ಕೈವಾರದೊಳಕ್ಕೆ ಬರಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡು ಅವರನ್ನು ಕೈವಾರದೊಳಕ್ಕೆ ಕರೆತಂದು ಅವರದೇ ಜಮೀನಿನಲ್ಲಿ ಒಂದು ಚಿಕ್ಕ ಗುಡಿಸಲನ್ನ ಹಾಕಿಕೊಟ್ಟು, ಅಂದರೆ ಒಂದು ಚಿಕ್ಕ ಪರ್ಣಶಾಲೆಯನ್ನ, ಆ ಕಾಚಿಯಿಂದ ಮಾಡಿದಂತಹ ಒಂದು ಚಿಕ್ಕ ಗುಡಿಸಲನ್ನ ಅಲ್ಲಿ ಕಟ್ಟಿಕೊಟ್ಟಿದ್ದಾರೆ. ತಾತಯ್ಯನವರು ಅದರೊಳಗಿದ್ದುಕೊಂಡು ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಉಪದೇಶವನ್ನ ಮಾಡುತ್ತಿದ್ದಾರೆ. ಅಂದರೆ ಆ ಪರ್ಣಶಾಲೆ ಎಲ್ಲಿತ್ತೆಂದರೆ ಈಗಿನ ಜೀವ ಸಮಾಧಿ ಎಲ್ಲಿದೆ ಅದೇ ಜಾಗದಲ್ಲಿಯೇ ಅವರೊಂದು ಚಿಕ್ಕ ಗುಡಿಸಲನ್ನ ಹಾಕಿಕೊಟ್ಟಿದ್ದಾರೆ. ಅದರಲ್ಲಿಯೇ ವಾಸವಾಗಿದ್ದು ತಾತಯ್ಯನವರು ಬರ್ತಕ್ಕಂತಹ ಭಕ್ತಾದಿಗಳಿಗೆ ಅನೇಕ ಉಪದೇಶಗಳನ್ನ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯಬೇಕು ಎಂಬತಕ್ಕಂತಹ ರೀತಿಯಲ್ಲಿ ಬೋಧನೆಗಳನ್ನ ತಾತಯ್ಯನವರು ಮಾಡ್ತಾ ಇದ್ದಾರೆ. ಮತ್ತು ತಾತಯ್ಯನವರು ಮೊಟ್ಟ ಮೊದಲಿಗೆ ಒಂದು ಅಶ್ವತ್ಥ ವೃಕ್ಷವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆ ಅಶ್ವತ್ಥ ವೃಕ್ಷವು ಈಗಲೂ ಕೂಡ ಇದೆ. ತಾತಯ್ಯನವರು ಸ್ಥಾಪನೆ ಮಾಡಿದ ಅಶ್ವತ್ಥ ವೃಕ್ಷವು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಾಮಧೇನುವಾಗಿದೆ. ಈಗಲೂ ಕೂಡ ಆ ಅಶ್ವತ್ಥ ವೃಕ್ಷದ ಹತ್ತಿರ ಬಂದು ಅನೇಕ ಭಕ್ತಾದಿಗಳು ಮದುವೆ ಆಗಬೇಕು ಎಂಬತಕ್ಕಂಥ ಆಸಕ್ತಿಯಿಂದ, ಮಕ್ಕಳಾಗಬೇಕು ಎಂಬತಕ್ಕಂಥ ಆಸಕ್ತಿಯಿಂದ, ಅನೇಕ ಇಷ್ಟಾರ್ಥಗಳು ನಮಗೆ ನೆರವೇರಬೇಕು ಎಂಬತಕ್ಕಂಥ ಆಸಕ್ತಿಯಿಂದ ಎಲ್ಲ ಭಕ್ತರು ಬಂದು ಭಕ್ತಿ ಶ್ರದ್ಧೆಗಳಿಂದ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅವರ ಇಷ್ಟಾರ್ಥಗಳೆಲ್ಲವೂ ನೆರವೇರ್ತಾ ಇದೆ. ಈ ಅಶ್ವತ್ಥ ವೃಕ್ಷವನ್ನು ಸ್ಥಾಪನೆ ಮಾಡಿದ್ದು ಮೊಟ್ಟ ಮೊದಲ ಕೆಲಸ ತಾತಯ್ಯನವರು. ನಂತರ ಶ್ರೀ ಅಮರನಾರಾಯಣ ಸ್ವಾಮಿ, ಆ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂತಹ ಕೃತಯುಗದಿಂದ ಪೂಜಾ ಕೈಂಕರ್ಯಗಳು ನಿರತವಾಗಿ ನಡೆಯತಕ್ಕಂತಹ ಅಮರನಾರಾಯಣ ಸ್ವಾಮಿಯ ಆಲಯಕ್ಕೆ, ಆ ಸ್ವಾಮಿಗೆ ಪೂಜಾ ಕೈಂಕರ್ಯಗಳನ್ನು ಮಾಡಲು ತುಳಸಿ ಬಹಳ ಮುಖ್ಯವಾಗಿದೆ ಎಂಬುದನ್ನು ಅರಿತಿದ್ದಾರೆ. ಅದಕ್ಕೋಸ್ಕರ ಒಂದು ಬಾವಿಯನ್ನು ತೋಡಿ ತುಳಸಿ ವನವನ್ನು ಮಾಡಬೇಕು ಎಂದು ನಿಶ್ಚಯಿಸಿದ್ದಾರೆ. ಅದರಂತೆ ಬಾವಿಯನ್ನ ಎಲ್ಲ ಶಿಷ್ಯರು ತೋಡಿದ್ದಾರೆ. ಆದರೆ ಬಾವಿಯಲ್ಲಿ ನೀರು ಬಾರದೇ ಇದ್ದುದನ್ನು ಕಂಡು ಎಷ್ಟು ಆಳಕ್ಕೆ ಅಗದರೂ ಕೂಡ ನೀರು ಬಾವಿಯಲ್ಲಿ ಬರಲೇ ಇಲ್ಲ. ಆಗ ತಾತಯ್ಯನವರು ಆ ಬಾವಿಯ ಹತ್ತಿರ ಹೋಗಿ ಗಂಗಾಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅಮ್ಮ, ನಾವಲ್ಲ ನೇರములేమి నా పాలి నారాయణ స్వామి, పాద పూజకు తులసి వనమిటు చేయలంచును పరుల సీతను, అప్పు చేసితి బావి పనికై ఉప్పు జలమై వచ్చుటరుది. ఏమమ్మా గంగా భవాని, ನೀನು ನಮ್ಮಿತಿ ಶಂಕರ ರಾಣಿ. ಅಮ್ಮ, ನನ್ನಿಂದ ಏನಮ್ಮ ಅಪರಾಧ? ನಾನು ಮಾಡಿರ್ತಕ್ಕಂತಹದ್ದಾದ್ರೂ ಏನು? ಸಾಲ ಸೋಲಗಳನ್ನು ಮಾಡಿ ಬಾವಿಯನ್ನು ತೆಗೆಸಿದೆ. ಯಾತಕ್ಕೋಸ್ಕರ? ಶ್ರೀ ಅಮರನಾರಾಯಣ ಸ್ವಾಮಿಯ ಪೂಜಾ ಕೈಂಕರ್ಯಗಳಿಗೆ ತುಳಸಿ ವನವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ನೀನು ಅದಕ್ಕೋಸ್ಕರ ಸಮೃದ್ಧಿಯಾಗಿ ಇಲ್ಲಿ ಬಾತಾಯಿ ಎಂಬುದಾಗಿ ಆ ಗಂಗಾಮಾತೆಯನ್ನ ತಾತಯ್ಯನವರು ಪ್ರಾರ್ಥನೆ ಮಾಡಿಕೊಂಡಾಗ ಸಮೃದ್ಧಿಯಾಗಿ ಗಂಗಾಮಾತೆ ಬಂದಿದ್ದಾಳೆ. ತಾತಯ್ಯನವರು ಯಾವ ಜಾಗದಲ್ಲಿ ಆ ಪ್ರಾರ್ಥನೆ ಮಾಡಿಕೊಂಡರೋ ಆ ಬಾವಿಯಲ್ಲಿಯೇ ಈಗಲೂ ಕೂಡ ಸಮೃದ್ಧಿಯಾದಂತಹ ನೀರಿದೆ. ಅಲ್ಲಿನ ನೀರಿನಿಂದಲೇ ಎಲ್ಲ ಅಭಿಷೇಕಗಳು ಎಲ್ಲವೂ ನಡೆಯುತ್ತದೆ. ಎಲ್ಲ ಭಕ್ತಾದಿಗಳಿಗೂ ಕೂಡ ಕುಡಿಯಲು ನೀರು ಅದೇ ಬಾವಿಯಿಂದಲೇ ಸಿಗುತ್ತಿದೆ. ಆ ರೀತಿ ತಾತಯ್ಯನವರು ಗಂಗಾ ಭವಾನಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಬಾವಿಯನ್ನು ತೋಡಿಸಿದ್ದಾರೆ. ಪ್ರತಿದಿನವೂ ತಾತಯ್ಯನವರು ಪ್ರಾತಃ ಕಾಲ ಆಚೆ ಬಂದು ಕೃಷ್ಣ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಗರುಡು ಪಕ್ಷಿ ಬರ್ತಾ ಇದೆ. ಯಾವಾಗ ಈ ಗರುಡು ಪಕ್ಷಿ ಬರುತ್ತೋ, ಒಂದು ದಿನ, 2 ದಿನ, 1 ವಾರ, 2 ವಾರ, 1 ವರ್ಷ, ಪ್ರತಿದಿನವೂ ಸಮಯಕ್ಕೆ ಸರಿಯಾಗಿ ಆ ಗರುಡು ಪಕ್ಷಿ ಬರುತ್ತೆ. ಗರುಡು ಪಕ್ಷಿ ಬಂದ ತಕ್ಷಣ ನಮಸ್ಕಾರ ಮಾಡಿಕೊಳ್ತಾರೆ. ಗರುಡು ಪಕ್ಷಿ ಹೊರಟೋಗ್ತಾರೆ. ಏನಿದು ಆಶ್ಚರ್ಯ!
ಸಮಯಕ್ಕೆ ಸರಿಯಾಗಿ ಗರುಡ ಪಕ್ಷಿ ಬರ್ತಾ ಇದೆಯಲ್ಲ, ಯಾಕಿರಬಹುದು ಅಂದರೆ ಗರುಡ ಪಕ್ಷಿಯು ಪರಮಾತ್ಮನ ವಾಹನ, ಮಹಾವಿಷ್ಣುವಿನ ವಾಹನ. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಪರಬ್ರಹ್ಮ ಸ್ವರೂಪದಲ್ಲಿ ಐಕ್ಯವಾಗಿರುವುದರಿಂದ ಅವರೂ ಪರಮಾತ್ಮನೇ. ಪ್ರತಿದಿನವೂ ಪರಮಾತ್ಮನ ವಾಹನ ಬಂದು ಕೇಳುವುದು ಅದು ನಿಜ ಸಂಗತಿಯೇ. ನಿಮಗೇನಾದರೂ ಅವಶ್ಯಕತೆ ಇದ್ದೇನೆಯೇ ಎಂಬುದಾಗಿ. ಅದರಂತೆ ಗರುಡ ಪಕ್ಷಿ ಪ್ರತಿದಿನವೂ ಬಂದು ತಾತಯ್ಯನವರಿಗೆ ದರ್ಶನವನ್ನು ಕೊಡ್ತಾ ಇತ್ತು. ಇದನ್ನು ಅರಿಯದ ಮೂಢರು ಕೆಲವು ಬಾಲಕರು ತಾತಯ್ಯನವರೇನು ಕಾಗೆ ಗದ್ದೆಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಎಂಬುದಾಗಿ ಯೋಚನೆ ಮಾಡಿದ್ದಾರೆ. ಅವರು ಒಂದು ಯೋಚನೆಗೆ ಬಂದಿದ್ದಾರೆ. ಆಗಲಿ, ಈ ದಿನ ಒಂದು ಕೆಲಸ ಮಾಡೋಣ ಎಂಬುದಾಗಿ ನಿರ್ಧರಿಸಿ ಒಂದು ಮಣ್ಣಿನಿಂದ ಮಾಡಿದ ಆ ಗರುಡ ಪಕ್ಷಿಯನ್ನ, ಯಾವ ಸ್ಥಳದಲ್ಲಿ ನಿಜವಾದ ಗರುಡ ಪಕ್ಷಿ ಬಂದು ದರ್ಶನವನ್ನು ಕೊಡ್ತಾ ಇತ್ತು, ಯಾವ ಮರದ ಮೇಲೆ, ಆ ಮರದ ಮೇಲಿನ ರೆಂಬೆಗೆ ಮಣ್ಣಿನಿಂದ ಮಾಡಿದ ಗರುಡ ಪಕ್ಷಿಯನ್ನ ನೇತು ಹಾಕಿದ್ದಾರೆ. ಪ್ರತಿದಿನವೂ ಬರುತ್ತಿದ್ದ ಆ ಗರುಡ ಪಕ್ಷಿ ಅಂದು ಬರಲಿಲ್ಲ. ತಾತಯ್ಯನವರು ಪ್ರಾತಃ ಕಾಲ ಬಂದಿದ್ದಾರೆ. ಆ ಗರುಡ ಪಕ್ಷಿಯನ್ನು ಕಂಡಿದ್ದಾರೆ. ಕೃಷ್ಣ ಎಂದಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಆ ಗರುಡ ಪಕ್ಷಿಗೆ ಜೀವ ಬಂದಿದೆ. ಮಣ್ಣಿನಿಂದ ಮಾಡಿದ ಆ ಗರುಡ ಪಕ್ಷಿಗೆ ಜೀವ ಬಂದು ಪಟಪಟನ ರೆಕ್ಕೆಗಳನ್ನು ಹೊಡೆದುಕೊಳ್ಳುತ್ತಾ ಎಗಿರಿ ಹೋಗಿದೆ. ಅಂತರಿಕ್ಷದಲ್ಲಿ ಹೋಗ್ತಾ ಇದೆ ಆ ಗರುಡ ಪಕ್ಷಿ. ಇದನ್ನು ಕಂಡಿದ್ದಾರೆ ಮೂಢರಾಗಿರತಕ್ಕಂಥವರು. ಸ್ವಾಮಿ, ನಮ್ಮ ಅಪರಾಧವನ್ನು ಕ್ಷಮಿಸಿ, ನಾವು ಅರಿಯದೇ ಮಾಡಿದ ಪಾಪ ಕೃತ್ಯಗಳಿವು, ನಮ್ಮನ್ನು ಕ್ಷಮಿಸಿ ಸ್ವಾಮಿ ಎಂಬುದಾಗಿ ತಾತಯ್ಯನವರ ಪಾದಗಳ ಮೇಲೆ ಎರಗಿದ್ದಾರೆ. ಅಪ್ಪ, ನಿಮ್ಮದೇನೂ ಇಲ್ಲ, ಇದೆಲ್ಲವೂ ಕೂಡ ಪರಮಾತ್ಮನ ಲೀಲೆಗಳು, ನಿಮಗೆಲ್ಲ ದೇವರು ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ತಾತಯ್ಯನವರು ಆಶೀರ್ವಾದ ಮಾಡಿದ್ದಾರೆ. ಅದರಂತೆ ತಾತಯ್ಯನವರು ತನ್ನ ಶಿಷ್ಯ ಸಮೇತರಾಗಿ ತನ್ನ ಅತ್ಯಂತ ಪ್ರೀತಿಯ ಆದರದ ಶಿಷ್ಯ ವಡಿಗೆಪುರಮು ಪೂವಪ್ಪ ಅವರ ಕೋರಿಕೆಯ ಮೇಲೆಗೆ ಆ ವಿಜಯಪುರಕ್ಕೆ ಧಾವಿಸಿದ್ದಾರೆ. ಈಗಿನ ವಿಜಯಪುರವನ್ನ ಹಿಂದೆ ವಡಿಗೆಪುರಮು ಎಂದು ಕರೀತಾ ಇದ್ದರು. ಆ ವಿಜಯಪುರಕ್ಕೆ ತಾತಯ್ಯನವರು ಧಾವಿಸಿದಾಗ ತಾತಯ್ಯನವರನ್ನ ಆ ಚನ್ನಕೇಶವ ಸ್ವಾಮಿ ಆಲಯಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಪೂವಪ್ಪನವರು ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಸ್ವಾಮಿ, 7 ವರ್ಷಗಳ ಕ್ಷಾಮ ತಲೆದೋರಿದೆ. ಈ 7 ವರ್ಷಗಳ ಕ್ಷಾಮದಿಂದ ಏನೆಲ್ಲ ಆಗಿ ಹೋಗಿದೆ ಎಂದರೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಳೆ ಬರಲೇ ಇಲ್ಲ 7 ವರ್ಷಗಳಿಂದ. ಈ ಕ್ಷಾಮ ತಲೆದೋರಿದೆ ಎಂಬುದಾಗಿ ಪೂವಪ್ಪನವರು ಪ್ರಾರ್ಥನೆ ಮಾಡಿಕೊಂಡಾಗ ಯಾಕೆ ಹೀಗಾಗಿರಬಹುದು ಎಂದು ತಾತಯ್ಯನವರು ಒಮ್ಮೆ ನೋಡಿದ್ದಾರೆ. ಇದೆಲ್ಲವೂ ಕೂಡ ಅಷ್ಟದಿಕ್ಪಾಲಕರ ಕೆಲಸ ಅಂತ ಗ್ರಹಿಸಿದ್ದಾರೆ. అష్టదిక్పతులు మీరందరు అధ్యక్షులై వర్షానికేల వక్రించినారు. తృణము జలము లేక బడలె గోవులు చాలా పుష్ప వృక్షాలన్నీ పుప్పితాకి ఎండమావుల చేత కొండలు భేరంటే బహు జీవరాశులకు గాసి వచ్చి వాన రాకున్న బహు కీడు వచ్చును మీకు. ఉరుములు మెరుపులు పుట్టించు ఉన్నతముగా గొప్ప చెరువులు నిండవలె ಘಡಿಯಲೋನ ಗುರುಡು ನಾರಾಯಣ ಸ್ವಾಮಿ ಕೃಪನು ಇಪ್ಪುಡು ಎಂಬುದಾಗಿ ಆ ತಾತಯ್ಯನವರು ಹೇಳ್ತಾ ಇದ್ದಾರೆ. ಅಂದ್ರೆ ತಾನು ಪರಕಾಯ ಪ್ರವೇಶವನ್ನು ಮಾಡಿದ್ದಾರೆ. ಪರಕಾಯ ಪ್ರವೇಶ ಮಾಡಿ ಏನೀ ಕೆಲಸ ಎಂದು ನೋಡಿದ್ದಾರೆ. ಅಷ್ಟ ದಿಕ್ಪತಿಗಳನ್ನ ಹಿಡಿದು ಅವರನ್ನು ಕೇಳ್ತಾ ಇದ್ದಾರೆ, ನೀವೆಲ್ಲ ದೊಡ್ಡ ಮನುಷ್ಯರಾಗಿದ್ದೀರಲ್ಲ, ದೊಡ್ಡ ಮನುಷ್ಯರಾಗಿ ಏನ್ ಮಾಡ್ತಾ ಇದ್ದೀರಿ? ವರ್ಷಾನಿಕೆಯಲ್ಲ ವಕ್ರಿಂಚಿನಾರು. ಇಲ್ಲಿ ತೃಣವು ಜಲ ಇಲ್ಲದೆ ಆ ಗೋವುಗಳೆಲ್ಲವೂ ಕೂಡ ಬಡಲಿವೆ. ಎಂಡಮಾವಲ ಚೇತ ಕೊಂಡಲು ಬೇರಂಟೆ. ಇಷ್ಟೆಲ್ಲ ಅನಾಹುತಗಳಾಗಿವೆ. ಯಾತಕ್ಕೋಸ್ಕರ? ಈ ಮಳೆ ಇಲ್ಲದೆ ಇರುವುದಕ್ಕೋಸ್ಕರ ಎಂಬುದಾಗಿ ಹೇಳಿದಾಗ ಅಷ್ಟದಿಕ್ಪಾಲಕರು ಭಯಪಟ್ಟು ವಾನರಾಕುನ್ನ ಬಹು ಕೀಡು వచ్చును ಮೀಕು ಎಂದಿದ್ದಾರೆ. ಮಳೆ ಏನಾದರೂ ಬರಲಿಲ್ಲವೆಂದರೆ ನಿಮಗೆ ಕೀಡು ತಪ್ಪಿದ್ದಲ್ಲ ಎಂದಾಗ ಅಷ್ಟದಿಕ್ಪಾಲಕರು ತಕ್ಷಣ ಬೇಕಾದಷ್ಟು ಮಳೆಯನ್ನು ಸುರಿಸಿದ್ದಾರೆ. ಇದು ವಡಿಗೆಪುರದಲ್ಲಿ ಆದಂತಹ ವಿಶೇಷ. ಈ ರೀತಿಯಾಗಿ ತಾತಯ್ಯನವರು ಅನೇಕ ಕಡೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ.
ಎಲ್ಲೆಲ್ಲ ಕಡೆಯೂ ಹೋಗಿದ್ದಾರೆ. ತಿರುಪತಿ ಕ್ಷೇತ್ರಕ್ಕೆ ಹೋಗಿದ್ದಾರೆ, ದೇವನಹಳ್ಳಿ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಇಷ್ಟೆಲ್ಲ ಪರಬ್ರಹ್ಮ, ಪರಿವ್ರಾಜಕಾಚಾರ್ಯ, ಕಾರಣಾಚಾರ್ಯ, ವರಕವಿ, ಯೋಗಿ, ಸದ್ಗುರು ಯೋಗಿನಾರಾಯಣ ತಾತಯ್ಯನವರಿಗೆ ಅನೇಕ ಕಷ್ಟಗಳನ್ನು ಕೊಟ್ಟಿರ್ತಕ್ಕಂಥವರು ಶಾನುಭೋಗ ಮಲ್ಲಯ್ಯನವರು. ಇಂತಹ ಪರಬ್ರಹ್ಮ ಪರಿವ್ರಾಜಕಾಚಾರ್ಯರು, ಕಾರಣಾಚಾರ್ಯರು, ವರಕವೀಶ್ವರರು, ಜ್ಞಾನಿಗಳು, ಸದ್ಗುರು ಆಗಿದ್ದರೂ ಕೂಡ ಇಂಥವರಿಗೆ ಅನೇಕ ವಿಧವಾದ ಕಷ್ಟಗಳನ್ನು ಕೊಟ್ಟಿದ್ದಾರೆ. ಅದೇ ಗ್ರಾಮದ ದುಷ್ಟನಾಗಿರ್ತಕ್ಕಂತಹ, ವಿಶ್ವಾಸಘಾತಕನಾಗಿರ್ತಕ್ಕಂತಹ ಶಾನುಭೋಗ ಮಲ್ಲಯ್ಯ. ಆ ಶಾನುಭೋಗ ಮಲ್ಲಯ್ಯ ಏನೆಲ್ಲ ಕಷ್ಟಗಳನ್ನು ಕೊಟ್ಟಿದ್ದಾನೋ, ಎಷ್ಟು ಹಿಂಸೆಯನ್ನು ಕೊಟ್ಟಿದ್ದಾನೋ, ಆ ಪಾಪ ಜಾಸ್ತಿ ಬೆಳೆದು ಹೋಗಿ ಆ ಶಾನುಭೋಗ ಮಲ್ಲಯ್ಯನಿಗೆ 2 ಕಣ್ಣುಗಳು ಹೊರಟೋಗಿವೆ. ದುರ್ದಶೆಗೆ ಈಡಾಗಿದ್ದಾನೆ. ಅವನು ಪೂರ್ವ ಜನ್ಮದ ಸುಕೃತದಿಂದ ತಿರುಪತಿಯ ವೆಂಕಟೇಶ್ವರನಲ್ಲಿಗೆ ಮೊಣಕಾಲುಗಳನ್ನು ಊರಿಕೊಂಡು ಹೋಗಿದ್ದಾನೆ. ಮೊಣಕಾಲುಗಳನ್ನು ಊರಿಕೊಂಡು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಭಗವಂತನು ಒಂದು ಕಣ್ಣನ್ನು ಕೊಟ್ಟು ಇನ್ನೊಂದು ಕಣ್ಣು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಕೊಡ್ತಾರೆ. ಅಲ್ಲಿ ಹೋಗಿ ಅವರಿಗೆ ಶರಣು ಹೊಕ್ಕು ಎಂಬುದಾಗಿ ಸ್ವಪ್ನದಲ್ಲಿ ತಿಳಿಸಿದ್ದಾರೆ. ಅದರಂತೆ ಒಂದು ಕಣ್ಣನ್ನು ಪಡೆದಂತಹ ಶಾನುಭೋಗ ಮಲ್ಲಯ್ಯ ಕೈವರ ಕ್ಷೇತ್ರಕ್ಕೆ ಬಂದು ಮತ್ತೊಂದು ಕಣ್ಣನ್ನು ಪ್ರಸಾದಿಸು ತಂದೆ ಎಂಬುದಾಗಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಂತಹ ಶಾನುಭೋಗ ಮಲ್ಲಯ್ಯನು ಅದೆಷ್ಟೇ ಹಿಂಸೆ ಕೊಟ್ಟಿದ್ದರು, ಅದೆಷ್ಟೇ ಕಿರುಕುಳ ಕೊಟ್ಟಿದ್ದರು, ಎಷ್ಟೇ ವಿಶ್ವಾಸಘಾತಕನಾಗಿದ್ದರೂ ಕೂಡ ತಾತಯ್ಯನವರಿಗೆ ಅದೊಂದು ಲೆಕ್ಕವಿಲ್ಲ. ದಯಾಮಯ, ಕರುಣಾಮಯನಾಗಿರ್ತಕ್ಕಂತಹ ತಾತಯ್ಯನವರು, ಅಪ್ಪ ಎಲ್ಲವೂ ನನ್ನದೇನಿದೆ, ಎಲ್ಲ ಪರಮಾತ್ಮನ ಕೃಪೆ, ಎಲ್ಲವೂ ಅವನ ಲೀಲೆ, ನಮ್ಮದು ಏನಪ್ಪ ಇದೆ ಎಂಬುದಾಗಿ ಅವರ ತಲೆಯ ಮೇಲೆ ತನ್ನ ಕೈಯನ್ನಿಟ್ಟ ತಕ್ಷಣ ಅವರ ಮತ್ತೊಂದು ಕಣ್ಣು ಬಂದಿದೆ. ಅಂದಿನಿಂದ ಶಾನುಭೋಗ ಮಲ್ಲಯ್ಯನವರು ಕೂಡ ತಾತಯ್ಯನವರಿಗೆ ಪರಮ ಶಿಷ್ಯರಾಗಿದ್ದಾರೆ. ತಾತಯ್ಯನವರು ಯೋಗ ಮಾರ್ಗವನ್ನು ಕಂಡು ಹಿಡಿದಂತವರು. ಅವ್ರು ಹೇಳ್ತಾರೆ, ಪವನ ಯೋಗಮು ಪಟ್ಟವಲೆರ ಪಟ್ಟಿ ಪಣಿಪತಿನಿ ಕದಲಿಚ್ಚಿ ಪೈಕೆಕ್ಕವಲೆರ ಆನಂದಮಯೋಡು ಕವಲೆರ ನಿಕ್ಕಿ ಚಕ್ಕಗ ಎಕ್ಕವಲೆರ ಎಕ್ಕಿ 5 పురముల జొచ్చి అటు వెళ్ళవలేరా ಆನಂದಮಯೋಡು ಕಾವಲೆರಾ. ಅಂದ್ರೆ ಪವನ ಯೋಗಮು ಪಟ್ಟವಲೆರಾ ಅಂತ ಹೇಳ್ತಾರೆ. ಅಂದ್ರೆ ಅವರದೇ ಆಗಿರತಕ್ಕಂತಹ ಯೋಗ ಮಾರ್ಗವನ್ನು ಕಂಡುಹಿಡಿದಿದ್ದಾರೆ. ಭಕ್ತಿ ಮತ್ತು ಯೋಗವನ್ನ ಸಂಯೋಜನೆ ಮಾಡಿ ಅದಕ್ಕೆ ಪವನ ಯೋಗಮು ಎಂದು ಹೆಸರಿಸಿದ್ದಾರೆ. ಅಷ್ಟೇ ಅಲ್ಲದೆ ನಾರಾಯಣಂಟೇನು ಬಿಗಿ ತಪ್ಪಿಪೋಯ, ನಾರೇಯನಂಟೇನು ಬೀಜಾಕ್ಷರಂಬಾಯ, ಪರಮಾತ್ಮುಡಿ ರೀತಿ ಪಲಿಕಿಂಚಿನಾಡಯ್ಯ, ನಾದಬ್ರಹ್ಮಾನಂದ ನಾರಾಯಣ ಕವಿ ಎಂದು ತಿಳಿಸಿದ್ದಾರೆ. ಅಂದ್ರೆ ನಾರಾಯಣ ಎಂದರೆ ಬಿಗಿ ತಪ್ಪಿ ಹೋಯಿತು, ನಾರಾಯಣ ಅಂದರೆ ಅದು ಬೀಜಾಕ್ಷರವಾಯಿತು, ಪರಮಾತ್ಮನು ಈ ರೀತಿ ನುಡಿಸಿದ್ದಾನೆ ಎಂಬುದಾಗಿ ತಾತಯ್ಯನವರು ತಿಳಿಸಿದ್ದಾರೆ. ಅಂದರೆ ಬಹಳ ರಹಸ್ಯವಾಗಿರತಕ್ಕಂತಹ ಆ ಬೀಜಾಕ್ಷರವನ್ನು ವಿಶ್ವಕ್ಕೆ ನೀಡಿದ್ದಾರೆ. ಅವರು ಹೇಳ್ತಾರೆ, ಶತಕಮು ಸೇಯಮನಿ ಸೆಲವಿಚ್ಚಿತಿರಿ మీరు మీ నామముద్ర దయసేయమంటి నారాయణ అనుచు 4 అక్షరములు రాయమని ఉపదేశమిచ్చినారు. శతకము సేయమని సెలవిచ్చితిరి మీరు మీ నామముద్ర దయసేయమంటి నారాయణ అనుచు 4 అక్షరములు రాయమని ఉపదేశమిచ్చినారు. ఆ ఉపదేశమును మనసులో గురిజూడ గుట్టెల్ల తెలిసినయ్యా. రాకేత్వమివ్వగా మెచ్చరెవ్వరు అనుచు కొందరు ప్రజలు కొందరిట్లు. నీదు మహిమ తెలియ ఈ జనులెంతవారు, శబరి రక్షక శాంతాత్మ రామచంద్ర, అమర నారాయణాచ్యుత హరిముకుంద, కలుష సంహార కైవర పురవిహార.
ಅಂತ ಹೇಳ್ತಾರೆ. ಅಂದರೆ ಶತಕವನ್ನು ಮಾಡು, ಸಾಹಿತ್ಯವನ್ನ ಪ್ರಚುರಪಡಿಸು, ವಿಶ್ವಕ್ಕೆ ನಿನ್ನ ಸಾಹಿತ್ಯ ಅಮೂಲ್ಯವಾಗಿದೆ, ಇನ್ನು ಸಾಹಿತ್ಯವನ್ನು ಪ್ರಾರಂಭ ಮಾಡು ಅಂತ ನೀವು ನನಗೆ ಹೇಳಿದಿರಿ. ಸಾಹಿತ್ಯವನ್ನು ಬರೆಯಲಿಕ್ಕೆ ಬೀಜಾಕ್ಷರ ಬೇಕು, ಆ ಮುದ್ರೆ ಬೇಕು. ನಾನು ಯಾವ ಮುದ್ರೆಯಿಂದ ಸಾಹಿತ್ಯವನ್ನು ಪ್ರಾರಂಭಿಸಲಿ, ಈ ಶತಕವನ್ನು ಪ್ರಾರಂಭಿಸಲಿ ಎಂದು ನಾನು ಕೇಳಿಕೊಂಡಾಗ ನಾರಾಯಣ ಎಂಬ 4 ಅಕ್ಷರಗಳನ್ನು ಬರೆಯುವಂತೆ ತಾವು ಆಜ್ಞಾಪಿಸಿದಿರಿ. ತಾವು ಅನುಮತಿಯನ್ನು ಕೊಟ್ಟಂತಹ ಆ ನಾರಾಯಣ ಅಂತ ಬರೆದರೆ ಅದರಲ್ಲಿರ್ತಕ್ಕಂತಹ ರಹಸ್ಯ ಎಲ್ಲವೂ ನನಗೆ ಅರ್ಥವಾಯಿತು. ಆದರೆ ರಾಕೇತ್ವವನ್ನು ಕೊಟ್ಟರೆ ಕೆಲವರು ಏನಿದು ಇಷ್ಟು ದಿನವೂ ನಾರಾಯಣ ಅಂತ ಇದ್ರಲ್ಲ, ಈಗ ನಾರಾಯಣ ಅಂತ ಇದ್ದಾರೆ ಅಂತ ಕೆಲವರು ಅನುಮಾನ ಪಟ್ಕೊಳ್ತಾ ಇದ್ದಾರೆ. ನಿಮ್ಮ ಮಹಿಮೆಯನ್ನು ತಿಳಿದುಕೊಳ್ಳಲು ಈ ಜನರು ಎಷ್ಟು ಮಾತ್ರದವರು, ಪಾಪ ಅವರಿಗೆ ಏನು ಗೊತ್ತು ಎಂಬುದಾಗಿ ತಾತಯ್ಯನವರು ತಿಳಿಸುತ್ತಾರೆ. ಅಂದರೆ ವಿಶ್ವಕ್ಕೆ ಯಾವ ರೀತಿ ವಿಶ್ವಾಮಿತ್ರನು ಗಾಯತ್ರಿ ಮಂತ್ರವನ್ನು ನೀಡಿದನು, ನಾರದ ಮಹರ್ಷಿಗಳು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರಗಳನ್ನು ನೀಡಿದರು, ಪರಮಶಿವನು ಯಾವ ರೀತಿ ತಾರಕ ಮಂತ್ರವನ್ನ ನೀಡಿದನೋ ಅದೇ ರೀತಿ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವು ಬಿಗಿ ತಪ್ಪಿ ಹೋದಾಗ ಅದನ್ನು ಸರಿಪಡಿಸಿ ಓಂ ನಮೋ ನಾರಾಯಣಾಯ ಎಂಬ ಬೀಜಾಕ್ಷರವನ್ನು ಪರಮಾತ್ಮನು ನುಡಿಸಿದಂತೆ ವಿಶ್ವಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಯೋಗ ಮಾರ್ಗವನ್ನು ತಿಳಿಸಿದಲ್ಲದೆ, ಬೀಜಾಕ್ಷರವನ್ನು ತಿಳಿಸಿಕೊಟ್ಟಿದ್ದಲ್ಲದೆ, ಅನೇಕ ಮುತ್ತು ರತ್ನೋಪಾದಿಗಳಲ್ಲಿ ಅನೇಕ ಕೀರ್ತನೆಗಳನ್ನ ಬರೆದಿದ್ದಾರೆ. 50 ವರ್ಷಗಳ ಕಾಲ ಆ ಸಂಸಾರದಲ್ಲಿ ಇದ್ದು ಈ ಸಂಸಾರದಿಂದ ಆಚೆ ಹೋಗಿ ಇದೇ ಊರಿನಲ್ಲಿ ಪರಮಾತ್ಮ ಬಂದು ಅವರಿಗೆ ದೀಕ್ಷೆಯನ್ನ ಕೊಟ್ಟು ಇದೇ ಊರಿನಲ್ಲಿ ಅವರು ತಪಸ್ಸನ್ನು ಮಾಡಿ 9 ತಿಂಗಳು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದತಕ್ಕಂಥ ಯೋಗಿ. ನನಗೆ ಒಂದು ಸಂತೋಷ ಆಯಿತು. ಯಾಕೆಂದ್ರೆ ಇವೆಲ್ಲ ಮರ್ಮಗಳು ಅವ್ರು ಬರೆದಿರ್ತಕ್ಕಂಥ ಇದು ಬರೆದು ಇಟ್ಟಿರ್ತ ಈ ಕಾಲಜ್ಞಾನವನ್ನು ಬರೆದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಎಷ್ಟು ಜನ ಅದನ್ನು ಓದಿ ಅರ್ಥವನ್ನು ಮಾಡ್ಕೋಬಹುದು. ಇಂಥ ಒಂದು ಕಠಿಣವಾದಂತಕ್ಕಂಥ ಒಂದು ಕಡಲೆ ಸುಲಭವಾಗಿ ಸಮಾಜದಲ್ಲಿ ಅದನ್ನು ಸೇರೋದಕ್ಕೆ ನಾನು ಭಾರಿ ಸಂತೋಷಪಟ್ಟೆ. ಗುರುಗಳು ಕೊನೆಯದಾಗಿ ಏನವರ ಆದೇಶ, ಏನವರ ಬೋಧನೆ, ಅದು ಭಾರಿ ಮುಖ್ಯ. ಗುರುಗಳು ಹೇಳ್ತಕ್ಕಂಥದ್ದು ಈ ಸಮಯದಲ್ಲಿ ಗುರುಗಳಿಗೆ ಶರಣಾಗತಿಯಾಗಿ ಅವರ ಒಂದು ಅನುಗ್ರಹವನ್ನು ನೀವು ಸ್ವೀಕಾರ ಮಾಡಬೇಕಾಗ್ತದೆ. ಅವರ ಒಂದು ಆಶೀರ್ವಾದವನ್ನ ನೀವು ಸ್ವೀಕಾರ ಮಾಡಬೇಕಾಗ್ತದೆ. ಇವೆಲ್ಲವನ್ನೂ ನೀವು ಸಾಧನೆಯನ್ನ ಮಾಡಬೇಕಾಗ್ತದೆ. ಅಂತರಂಗ ಶುದ್ಧಿಯನ್ನ ನೀವು ಇನ್ನು ಮುಂದೆ ಹೋಗಬೇಕಾಗ್ತದೆ, ಶುದ್ಧಿಯನ್ನ ಮಾಡಬೇಕಾಗ್ತದೆ. ಆವಾಗ ಮಾತ್ರ ಈ ಕಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ನಮ್ಮ ದೀಪವನ್ನ ನಾವು ಬೆಳೆಸ್ಬೋದು,
ನಾವು ಬೆಳೀಬೋದು ಮತ್ತು ಆಶ್ರಯವನ್ನು ನಾವು ಪಡೀಬೋದು ಅಂತಕ್ಕಂಥದ್ದನ್ನು ಗುರುಗಳ ಆಜ್ಞೆ ಇವತ್ತಿನ ದಿವಸ ಆಗಿದೆ. ಈ ಗುರುಗಳ ಈ ಆಜ್ಞೆಯನ್ನು ತಗೊಂಡು ಅವ್ರಿಗೆ ಶರಣಾಗತಿಯಾಗಿ ಅವರ ಒಂದು ಅನುಗ್ರಹ ಎಲ್ಲರಿಗೂ ಸಿಗಲಿ. ಎಲ್ಲ ಜಾತಿ ಎಲ್ಲವನ್ನೂ ಮರೆತು ಇಡೀ ಮಾನವ, ಇಡೀ ಪ್ರಕೃತಿಯ ಪರಮಾತ್ಮನ ಒಂದು ಪ್ರಕೃತಿನಲ್ಲಿ ಏನು ಮಾಡಿದ್ದಾನೆ, ಎಲ್ಲ ಜೀವದಲ್ಲೂ ಎಲ್ಲ ಜೀವರಾಶಿಗಳೂ ಇದ್ದಾವೆ, ಅಥವಾ ನಾನು ಒಬ್ಬನು, ಆ ಒಂದು ಚಿಂತನೆಯಲ್ಲಿ ಈ ಮಾನವ ಇರಬೇಕು ಅಂತಕ್ಕಂಥದ್ದನ್ನು ಗುರುಗಳ ಒಂದು ಆಜ್ಞೆ. ಕೈವಲ್ಯಪುರಿ ವಾಸ ಕೋಟಿ ಭಾಸ್ಕರ ತೇಜ
సకల దేహములందు సంచారుడవు నిర్వికల్ప యోగ నిష్ఠాలు దిలిపేటి కర్తావు కైవల్య పురివాస రామా మంగళము మంగళము మాధవ నీకు మంగళము మంగళము తాతయ్య నీకు మంగళము మంగళము మకర కుండలధీర మణులాహారములోల మకర కుండలధీర మణులాహారములోల పంకజలోచన ఫణిశయన ఓంకార రూపవో శంకు చక్రాధార ముల్లోక సంచార ముచకుంద వరదా మంగళము మంగళము మాధవ నీకు మంగళము మంగళము తాతయ్య నీకు మంగళము మంగళము త్రిలోక సంచార త్రిపురామూలన సేన త్రిలోక సంచార త్రిపురామూలన సేన శైలానాయక వీర నారాయణ కలియుగ వైకుంఠ పురమున వెలసిన అమర నారాయణ హరి జగన్నాథ మంగళము మంగళము మాధవ నీకు మంగళము మంగళము తాతయ్య నీకు మంగళము మంగళము సద్గురు తాతయ్య గారి పాదమే గతి గోవింద గోవింద హర నమః పార్వతీపతయే హర హర మహదేవ అసతో మా సద్గమయ తమసో మా జ్యోతిర్గమయ మృత్యోర్మా అమృతంగమయ ఓం శాంతి 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 ఓం సహనావతు సహనౌ భునక్తు సహ వీర్యం కరవావహై తేజస్వినామదీతమస్తు మా విద్విషావహై ఓం శాంతి 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 ఓం నమో నారాయణాయ 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 ఓం శాంతి 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 సర్వే జనా సుఖినో భవంతు సమస్త సన్మంగళాని భవంతు.